ಪ್ರಜಾಕೀಯ ಪಕ್ಷ 2028ರಲ್ಲಿ ಜನಗಳಿಗೆ ತಲುಪಿ ಯಾವ ರೀತಿ ಗೇಮ್ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಥಾಟ್ ಏನಾದರೂ ಹುಟ್ಟಿದೆಯಾ ಸರ್? ಹೇಗೆ ವೈ ಯು ಆರ್ ಆಸ್ಕಿಂಗ್ ಮೀ ಕ್ವೆಶ್ಚನ್? ಅವ್ರು ಯಾಕೆ ಆಕ್ಟರ್ ಜಾಬ್ನ ಬಿಟ್ಟು ಯಾಕೆ ಆಚೆ ಬರ್ತಾ ಇಲ್ಲ? ಅವ್ರು ಒಂದು ನಿಮಿಷ, ನಾನು ನಿಮ್ಮನ್ನು ಇನ್ನೂ ಒಂದು ಕೇಳ್ತೀನಿ. ಎಲ್ಲ ಕೆಲಸ ಮಾಡ್ತಿದ್ರೆ ಕೆಲಸ ಬಿಟ್ಬಿಟ್ಟು ಬನ್ರಿ ಪ್ರಜಾಕೀಯಕ್ಕೆ ಅಂತೀನಿ, ಮಾಡ್ತೀರಾ? ಅದೇ ಸರ್, ಜಸ್ಟ್ ಲೈಕ್ ವಿಜಯ್. ವೈ ವಿತೌಟ್ ಎಕ್ಸಾಂಪಲ್ ಕಾಂಟ್ ವಿ ಟಾಕ್? ಪೀಪಲ್ ಆರ್ ಜಸ್ಟ್ ಥಿಂಕಿಂಗ್ ಯು ಕ್ರಿಯೇಟ್ ಅ ಮಾಡೆಲ್ ಫಸ್ಟ್, ನಾವು ಜಾಯ್ನ್ ಆಗ್ತೀವಿ ಅನ್ನೋ ಥರ ಇದ್ದಾರೆ ಆ್ಯಕ್ಚುಲಿ. ಈ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋರು ನಾನು ಏನು ಹೇಳಲಿ? ನಾನು ಅದನ್ನೇ ಕೇಳ್ತೀನಿ, ಜಸ್ಟ್ ಯು ಕ್ರಿಯೇಟ್ ಎ ಮಾಡೆಲ್, ದೆನ್ ಐ ವಿಲ್ ಜಂಪ್. ಸರ್, ಈಗ ನೀವು ಗೆದ್ದಿದ್ದೀರಾ ಅಂತ ಅನ್ಕೊಳ್ಳೋಣ ಸರ್. ನಾನು ನಿಮ್ಮನ್ನೆಲ್ಲ ಬೆಗ್ ಮಾಡಿ ನಾನು ಗೆಲ್ಲಕ್ಕೆ ನನಗೆ ಅದು ಗೆಲುವಲ್ಲ. ಅದು ನನಗೆ ಯಾವ ಗುರಿನೂ ಇಲ್ಲ ಇಲ್ಲಿ. ನಾನು ಎಷ್ಟು 7 ರೀತಿಯಿಂದ ಹೇಳ್ತಿದ್ದೀನಿ, ಅಲ್ಲಪ್ಪ ಅದು ಗೆಲುವಲ್ಲಯ್ಯ, ಅದು ಒಂದು ಕೆಲಸ ಕೊಡೋದದು. ಸರ್, ಕೆಲಸ ಕೊಡೋದಕ್ಕೆ ಒಂದು ನಂಬಿಕೆ ಕ್ರಿಯೇಟ್ ಆಗಬೇಕಲ್ಲ ಸರ್. ನೀವು ನಂಬೋಕೆ ರೆಡಿ ಇಲ್ಲ, ಓಕೆನಾ? ಬೇರೆಯವ್ರನ್ನೂ ನಂಬೋಕೆ ರೆಡಿ ಇಲ್ಲ. ಅಟ್ಲೀಸ್ಟ್ ಅವಾಗ ನಿಮ್ದೊಂದು ಸ್ಟ್ಯಾಂಡ್ ಏನು ಅಂತ ನೀವು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರಿ. ಬಟ್ ನೀವೀಗ ಒಂದು ಪಕ್ಷದ ಮೂಲಕ ಒಂದು ಕಟ್ಟಿ ವಿಚಾರಗಳನ್ನು ಹೇಳಕ್ ಶುರು ಮಾಡಿದಾಗ ನೀವೇನು ಸ್ಟ್ಯಾಂಡ್ ತಗೋತಾ ಇಲ್ಲ. ಹೇಳಿ ಒಂದು ನಿಮಿಷ, ನಾನು ಯಾರ್ದೋ ಒಪಿನಿಯನ್ ಕೇಳಿ ನಾನು ಮಾಡಿಲ್ಲ. ಅಟ್ಲೀಸ್ಟ್ ನನಗೊಂದು ಒಪಿನಿಯನ್ ಇದೆ, ನಿಮ್ಗೊಂದು ಒಪಿನಿಯನ್ ಇದೆಯಾ? ಹೋಗ್ಲಿ. ನೀವು ಇನ್ವಾಲ್ವ್ ಆಗಿ, ನೀವು ಪ್ರಜೆಗಳೇ ನಾಯಕರು, ಇಲ್ಲಿ ಪ್ರಜೆಗಳೇ ರಾಜರು ಅನ್ನುವಂತಹ ವಿಷಯ ನೀವು ಸಿನಿಮಾದಲ್ಲಿ ಹೇಳಿದಾಗ ತಲುಪಿದೆ ಜನಗಳಿಗೆ. ಬಹಳಷ್ಟು ಜನಕ್ಕೆ ಅದು ಇಷ್ಟಪಟ್ಟಿದ್ದಾರೆ, ತಲುಪಿದೆ, ಎಲ್ಲವೂ ಆಗಿದೆ. ರಿಯಲ್ ಲೈಫ್ ಅಂತ ಬಂದಾಗ ಯಾಕೆ ಜನಗಳಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇಲ್ಲ? ಯಾರು ಏನು ಹೇಳಿದ್ರೆ ಅದ್ರ ಮೇಲೆ ನಿಮ್ದು ಡಿಪೆಂಡೆಂಟ್. ಯಾಕೆ ನಿಮಗೆ ದೇವ್ರು ಇದು ಕೊಟ್ಟಿಲ್ವಾ? ತರ್ಕ ಮಾಡ್ಬೋದಲ್ಲ, ಕರೆಕ್ಟಾ ತಪ್ಪಾ ಸರಿನಾ? ಸರ್, ಈಗ 2028ಗೆ ನೀವು ಕೂಡ ನಿಲ್ತಿದ್ದೀರಾ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯದಲ್ಲಿ ಎದ್ದಿರುವಂತಹ ಬದಲಾವಣೆಯ ಅಲೆ ಕರ್ನಾಟಕದಲ್ಲೂ ಅಪ್ಪಳಿಸಿರುವಂತಹ ವಾತಾವರಣದ ಹಿನ್ನೆಲೆಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ನಾಯಕರು ಮತ್ತು ಸಂಸ್ಥಾಪಕರಾದಂತಹ ಉಪೇಂದ್ರ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಇದುವರೆಗಿನ ಉಪೇಂದ್ರ ಅವರ ಸಂದರ್ಶನಗಳಿಗಿಂತ ಈ ಒಂದು ಮಾತುಕತೆ ಬೇರೆಯದೇ ಆದಂತಹ ಒಂದು ಆಯಾಮದಿಂದ ನಿಮ್ಮನ್ನು ಸೆಳೀಲಿ, ಹಾಗೆಯೇ ಉಪೇಂದ್ರ ಮತ್ತು ಪ್ರಜಾಕೀಯ ಪಕ್ಷದ ನಿಲುವುಗಳು ಇನ್ನಷ್ಟು ಸ್ಪಷ್ಟವಾಗಿ ತಲುಪಲಿ ಅನ್ನುವಂತಹ ಉದ್ದೇಶದೊಂದಿಗೆ ನಾನು ಉಪೇಂದ್ರ ಅವರನ್ನು ಈ ಒಂದು ಸಂದರ್ಶನಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಾಕಷ್ಟು ಸಂದರ್ಶನಗಳನ್ನು ನಾನು ಕೂಡ ನೋಡ್ತಾ ಬಂದೆ. ಸೊ ಸ್ಯಾಚುರೇಷನ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸ್ವಲ್ಪ ಹೊಸ ಪ್ರಶ್ನೆಗಳನ್ನು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಸೊ ಹೋಪ್ಫುಲಿ ಜನಗಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಒಂದು, ನನಗೆ ಆ್ಯಕ್ಚುಲಿ ಐ ಆಮ್ ಅ ಸಿನಿಮಾ ಜರ್ನಲಿಸ್ಟ್ ಬೇಸಿಕಲಿ. ಸೊ ಹ್ಯೂಜ್ ಫ್ಯಾನ್ ಆಫ್ ಯುವರ್ ಡಿರೆಕ್ಷನ್, ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಆ್ಯಂಗಲಿಂದ ಪ್ರಶ್ನೆಗಳನ್ನು ಕೇಳುವ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸರ್. ಮೊದಲಿಗೆ, ಈಗ ನೀವು ಸಾಕಷ್ಟು ಸಂದರ್ಶನಗಳಲ್ಲಿ ಭಾಗಿಯಾಗಿದ್ದೀರಾ, ಸಾಕಷ್ಟು ಜನ ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ನಿಮಗೆ. ಪೊಲಿಟಿಕಲ್ ಅಂದರೆ ನಾಲೆಡ್ಜ್ ಇರುವಂಥವ್ರು. ನನಗೆ ಡೆಫಿನೆಟ್ಲಿ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ. ನನಗೆ ಸಿನಿಮಾ ಅಂತ ಬಂದರೆ ತುಂಬ ಸ್ವಲ್ಪ ತಕ್ಕ ಮಟ್ಟಿಗೆ ನಾಲೆಡ್ಜ್ ಇದೆ. ಬಟ್ ನಿಮಗೆ ಸರ್, ಇಷ್ಟರ ತನಕ ನಿಮಗೆ ಬಂದಿರುವಂತಹ ಸಜೆಷನ್ಸ್ಗಳನ್ನೆಲ್ಲ ಬೇಸಾಗಿ ಇಟ್ಕೊಂಡು ನೋಡುವಾಗ ಪ್ರಜಾಕೀಯ ಪಕ್ಷ 2028ರಲ್ಲಿ ಜನಗಳಿಗೆ ತಲುಪಿ ನೀವು ಅಂದರೆ ಬಹುಮತದಿಂದ ಕೆಲಸ ಮಾಡುವ ನಿಟ್ಟಿನಲ್ಲಿ ಆಯ್ಕೆ ಆಗೋದಕ್ಕೆ ಯಾವ ರೀತಿ ಗೇಮ್ ಪ್ಲ್ಯಾನ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಥಾಟ್ ಏನಾದರೂ ಹುಟ್ಟಿದೆಯಾ ಸರ್? ಹೇಗೆ ಗೇಮ್ ಪ್ಲ್ಯಾನ್? ಅದೇ ಹೇಳಿದ್ದು, ಯಾರು ಗೆಲ್ಲಬೇಕು ಅಂದ್ಕೊಂಡಿದ್ದಾರೋ ಅವ್ರು ಗೇಮ್ ಪ್ಲ್ಯಾನ್ ಮಾಡ್ಕೊಬೇಕು. ಓಕೆ, ಇಲ್ಲಿ ನೋಡೋಣ ಈ ಸತಿನಾರು ಡಿಸೈಡ್ ಆಗತ್ತಾ ಯಾರು ಗೆಲ್ಲಬೇಕು ಅಂತ. ನಿಮ್ಗೆ ಯಾರೋ ಬಂದು ಗೆಲ್ಲಬೇಕು ಅಂದರೆ ಅವ್ರು ಗೇಮ್ ಪ್ಲ್ಯಾನ್ ಮಾಡ್ತಾರೆ. ಇಲ್ಲ ಸರ್, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಓಕೆ, ನಿಮ್ಮನ್ನ ಕೆಲಸ ಮಾಡೋದಕ್ಕೆ ಆರಿಸುವಂತಹ ನಿಟ್ಟಿನಲ್ಲಿ ಅಲ್ಲಲ್ಲ, ಅವಾಗ ಜನ ಗೇಮ್ ಪ್ಲ್ಯಾನ್ ಮಾಡ್ಕೊಬೇಕು. ಹೌದು, ಬಟ್ ನಿಮಗೀಗ ಅಂದರೆ ಈಗ ಬೂತ್ ವೈಸ್ ಜನಗಳನ್ನ ತಲುಪೋದಕ್ಕೆ, ನಿಮ್ಮ ಉದ್ದೇಶಗಳನ್ನ ಜನರಿಗೆ ತಲುಪಿಸೋದಕ್ಕೆ ಏನು ಅಂದರೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನಾದರೂ ಸಜೆಷನ್ಸ್ಗಳಿಂದ ಒಂದು ಹೊಸದಾಗಿ ಏನಾದರೂ ಐಡಿಯಾ ಏನು ಗೊತ್ತಾ? ಹೆಂಗಾಗ್ಬಿಟ್ಟಿದೆ ಅಂದರೆ, ಅದೇ ಹೇಗೇನು ಹೇಳಿದ್ದು ಸರ್, ನಿಮ್ಮ ಪ್ಲಾನ್ ಏನು, ನಿಮ್ಮ ಸ್ಟ್ರಾಟಜಿ ಏನು, ಬೂತ್ ಲೆವೆಲ್ಗೆ ಇದಿದೆಯಾ ಅದಿದೆಯಾ, ಏನು ಎಂಡ್ ಆಫ್ ದಿ ಡೇ ನನ್ನ ಗೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ ಯಾರು ಗೆಲ್ಲಬೇಕು ಅಂತ. ಫಸ್ಟ್ ಜನನೂ ಕ್ಲಾರಿಫೈ ಮಾಡ್ಕೊಬೇಕಿಲ್ಲ. ಅವ್ರು ಗೆಲ್ಲಬೇಕು ಅಂದ್ರೆ ಅವ್ರು ಪ್ಲ್ಯಾನ್ ಮಾಡ್ಕೊತಾರೆ. ಯುವಕರು ಬೇಡ ಅಂದರೆ ಅವ್ರಿಗೆ ಗೇಮ್ ಪ್ಲ್ಯಾನ್ ಮಾಡೋರು ಸಿಗ್ತಾರೆ. ಅದು ಬೇಡ ಅಂದರೆ ನೀವೇನು ಮಾಡ್ದೇನೂ ಇರ್ಬೋದು. ಇಟ್ ಈಸ್ ಅಪ್ ಟು ಯು. ಸಿಂಪಲ್ಲಾಗಿ ಹೇಳ್ಬೇಕು ಅಂದರೆ ನಾವು ಏನೇ ಹೇಳ್ಬೋದು. ನಾನು 25 ಟಿ ವಿಲಿ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಎಂಡ್ ಆಫ್ ದಿ ಡೇ ತಗೊಳ್ಳೋರು ಯಾರು? ಯಾರಿಗೆ ಬೇಕಾಗಿರೋದು ಗೆಲುವಿಲ್ಲಿ? ನನಗೆ ವೋಟ್ರಾಗಿ ನನಗೆ ಗೆಲುವು ಬೇಕು ಅನ್ನೋದಿದೆ. ಅದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ನಾನು ವೋಟ್ರಾಗಿ, ಕರೆಕ್ಟ್, ಅದು ವೋಟ್ರಾಗಿ ನಾನು ಯೋಚನೆ ಮಾಡಲ್ಲ ನನಗೆ ಯಾರೋ ಬಂದು ಗೆಲ್ಲಬೇಕು. ಇಲ್ಲಿ ಇಂಟರ್ವ್ಯೂಗಳಲ್ಲೂ ನೋಡಿದ್ದೀನಿ,
ಆದಷ್ಟು ಹೇಳೋದು ಸರ್ ನೀವು ಹೇಳೋದು ಕರೆಕ್ಟ್ ಆಗಿದೆ, ಗೆಲ್ಬೇಕು ಸರ್ ಅಂತ. ಅದು ಅರ್ಥನೇ ಆಗ್ತಿಲ್ಲ, ಯಾರು ಗೆಲ್ಬೇಕು ಅನ್ನೋದೇ ಗೊತ್ತಿಲ್ಲ, ಕನ್ಫ್ಯೂಷನ್. ಸರ್ ನನಗೆ ಆ್ಯಕ್ಚುಲಿ ಸ್ಪಷ್ಟವಾಗಿ ಅರ್ಥ ಆಗಿದೆ, ಜನಗಳೇ ಗೆಲ್ಲಬೇಕು, ಇಲ್ಲಿ ನಾವೇ ಗೆಲ್ಲಬೇಕು. ಬಟ್ ಆದರೆ ನಿಮ್ಮ ಉದ್ದೇಶಗಳು ಕೂಡ ತುಂಬ ಸ್ಪಷ್ಟವಾಗಿದೆ ಆ್ಯಂಡ್ ಯು ಆರ್ ಅ ವೆರಿ ಐಡಿಯಲ್ ಮ್ಯಾನ್. ನಿಮ್ಮ ಥಾಟ್ಸ್ ಇರಬಹುದು ಅಥವಾ ನೀವು ಏನು ಅಂದರೆ ನಿಮಗೆ ಕೆಲಸ ಸಿಗುವಂತಹ ಒಂದು ಅವಕಾಶ ಸಿಕ್ಕಾಗ ನೀವು ಏನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅದೆಲ್ಲವೂ ನಮಗೆ ಅರ್ಥ ಆಗಿದೆ. ಬಟ್ ಈಗ 224 ಕ್ಷೇತ್ರದಲ್ಲಿ ಇವಾಗ ನೀವು ಯೋಚನೆ ಮಾಡಿ, ವೋಟರ್ ಆಗಿ ನಿಮ್ಗೆ ಏನು ಪ್ಲಾನ್ ಏನು, ನೀವೇನೇನು ಪ್ಲಾನ್ ಮಾಡ್ತಾ ಇದ್ದೀರಾ? ಸರ್ ನನ್ನ ಗೇಮ್ ಪ್ಲಾನ್ ಏನಿಲ್ಲ ಸರ್. ಈಗ ನನ್ನ ತಲೆಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಏನೆಲ್ಲ ಆಗಬೇಕು ಅಂತ ಅಂದ್ಕೊಂಡಿದ್ನೋ ನನಗೆ ಇನ್ನೇಟ್ಲಿ ಅದು ನಿಮ್ಮ ಬಾಯಿಂದ ಬಂದಿರೋದನ್ನು ಕೇಳಿದ್ದೀನಿ. ಸೊ ನಿಮ್ಮದೇ ಆದಂತಹ ಒಂದು ಅಂದರೆ ಪಕ್ಷ ಅಥವಾ ನಿಮ್ಮ ಸಂಗಡಿಗರೆಲ್ಲ ಸೇರಿ ಮಾಡುವಂತಹ ಒಂದು ಪಕ್ಷ, ನನಗೆ ಎಗೈನ್ ನಾನು ರಾಜಕೀಯ ಪಕ್ಷ ಅಂತ ಹೇಳ್ತಾ ಇಲ್ಲ ಅದನ್ನು. ಸೊ ಆ ಪಕ್ಷದವರು ಸೊ ನನ್ನ ತಲೆಯಲ್ಲಿರುವಂತಹ ಕೆಲವು ವಿಷಯಗಳನ್ನು ಈಗ ನಂದು ಪಕ್ಷನೇ ಇಲ್ಲ ಅನ್ಕೊಳ್ಳಿ, ನಂದು ಯಾವ ಪಕ್ಷನೂ ಇಲ್ಲ, ನಾನು ವೋಟ್ರೆ, ನಾನೇನೋ ಹೇಳ್ತೀನಿ, ವೋಟ್ರಾಗಿ ಹೇಳ್ತೀನಿ, ನೀವು ಮಾಡ್ತೀರಾ? ಮಾಡ್ತೀವಿ ಸರ್. ಅಷ್ಟೇ, ನನ್ನ ಕೆಲಸ ನಾನು ಮಾಡ್ತೀನಿ. ವೋಟ್ರಾಗಿ ನಿಮ್ಮ ಕೆಲಸ ಏನು ಮಾಡ್ತೀರಾ ಅಂತ, ನೀವು ಏನು ಮಾಡ್ತೀರಾ ಕೇಳ್ಬಿಟ್ಟು ಚೆನ್ನಾಗಿದೆ ಅಂತೀರಾ, ಇಲ್ಲ ಏನು ಮಾಡ್ತೀರಾ? ನೀವು 4 ಜನ ಬೂತ್ ವೈಸ್ ನೀವು ಸೇರ್ಕೊಬೋದಲ್ವಾ ಹುಡುಗರುಗಳು? ಹೌದು, ಕಷ್ಟ ಆಗತ್ತೆ ಸರ್. ಕಷ್ಟ ಆಗುತ್ತೆ ಅಂತಲ್ಲ, ಬಟ್ ಈಗ ಟು ಬಿ ವೆರಿ ಆನೆಸ್ಟ್, ಈಗ ಮೋಸ್ಟ್ಲಿ ಅಂದರೆ ಕೆಲವೊಂದ್ಸಲ ಅನಿಸಿದ್ದು ಇದೆ ಸರ್, ನಾವೆಲ್ಲೋ ಒಂದು ಕಡೆ ಸಿಸ್ಟಮ್ನ ಒಂದು ಬಾವಿಯಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ದೀವೇನೋ ಅಂತ. ಅಂದರೆ ಈಗ ನಾನು ಫಾರ್ ಇನ್ಸ್ಟೆನ್ಸ್ ಈಗ 10 to 7 ಏನು ಜಾಬ್ ಇದೆ ಅದನ್ನಷ್ಟೇ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಗ್ಗಿಕೊಂಡು ಒಂದು 10 ನಿಮಿಷನೂ ಟೈಮ್ ಸಿಗಲ್ಲ? ಸಿಗುತ್ತೆ ಸರ್, ಡೆಫಿನೆಟ್ಲಿ 10 ನಿಮಿಷ ಡೆಫಿನೆಟ್ಲಿ ಸಿಗುತ್ತೆ. ಓಕೆ, 10 ನಿಮಿಷ ಸಿಕ್ಕರೆ ನೀವು ಒಂದು ವಿಡಿಯೋ ಮಾಡ್ಬೋದು, ನಿಮ್ಮದು ಹೌದು, ಒಂದು ಪೋಸ್ಟ್ ಮಾಡ್ಬೋದು ಏನಾರ. ಕರೆಕ್ಟ್. ಅಥವಾ ನೀವು ಓಕೆ ಏನೂ ಸಿಗಲೇ ಇಲ್ಲ, ನಿಮ್ಮ ಆಫೀಸಲ್ಲಿ 4 ಜನಕ್ಕೆ ಹೇಳ್ಬೋದು ಇದನ್ನು. ಹೌದು, ಮನೆ ಹತ್ರ ಹೋಗ್ತೀರಾ 6 ಗಂಟೆ ಮೇಲೆ, ಫ್ರೆಂಡ್ಸ್ ಯಾರೋ ಕರೀತೀರಾ, ಇದ್ರ ಬಗ್ಗೆ ಮಾತಾಡ್ಬೋದು. ನಾವು ಯಾವಾಗಪ್ಪ ಗೆಲ್ಲೋದು ವೋಟ್ರಸ್ಸು ಅಂತ. ಕರೆಕ್ಟ್. ನೀವೆಲ್ಲ ಸೇರ್ಕೊಂಡು ಏನು ಮಾಡ್ತೀರಾ, ಯಾರನ್ನ ಗೆಲ್ಲಿಸ್ತಾರಮ್ಮ ಈ ಸತಿ, ಉಪೇಂದ್ರನ ಗೆಲ್ಸೋಣ, ಇನ್ಯಾರು ಬರ್ತಾರೆ ಗೆಲ್ಸೋಣ, ಅಥವಾ ಅವ್ರು ಅಲ್ಲಿ ಗೆದ್ದಿದ್ದಾರೆ. ದ ಟಾಪಿಕ್ ಆಫ್ ಡಿಸ್ಕಷನ್ ಇಟ್ ಸೆಲ್ಫ್ ಈಸ್ ರಾಂಗ್ ರೂಟಲ್ಲಿ ಇರ್ಬೇಕಾದ್ರೆ ಯು ಆರ್ ಟ್ರೈಂಗ್ ಟು ಮೇಕ್ ಸಂಬಡಿ ವಿನ್. ಓಕೆ ಸರ್, ಸಂಬಡಿ ವಿನ್ ಅನ್ನೋದಕ್ಕಿಂತ ನಮಗೋಸ್ಕರ ಇವ್ರು ಕೆಲಸ ಮಾಡೋದು, ಮೋಸ್ಟ್ಲಿ ಇವರು ತುಂಬ ಐಡಿಯಲ್ ಥಾಟ್ಸ್ ಇಟ್ಕೊಂಡು ಇವರು ಕೆಲಸ ಮಾಡ್ತಾರೆ. ಆ ಥರ ಗೆಲ್ಸಿ, ಅವಾಗ ಗೆಲ್ಲಿಸ್ಬೇಕು. ಅದಕ್ಕೆ ಹೌದು ಸರ್, ವೋಟ್ ಹಾಕ್ಲೇಬೇಕಲ್ಲ ಸರ್, ವೋಟ್ ಬಹುಮತ ಬರಲೇಬೇಕು ಸರ್. ಗೆಲ್ಸೋದು ಅಂತಲ್ಲ, ಓಕೆ, ರೆಪ್ರೆಸೆಂಟೇಟಿವ್ನ ಆಯ್ಕೆ ಮಾಡೋದು ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅಷ್ಟು ವಿಚಾರವಂತಿಕೆ ಬಂದ್ಬಿಟ್ರೆ ನಮ್ಮಲ್ಲಿ ಅದು ಒಟ್ಟಾಗಿದೆ. ಇವಾಗ ಆಯ್ಕೆ ಮಾಡೋದು, ನಮ್ಮ ರೆಪ್ರೆಸೆಂಟೇಟಿವ್ ಅದೆಲ್ಲ ಒಟ್ಟಾಗಿದೆ. ಯಾರು ಗೆದ್ರು ಸರ್, ಅಲ್ಲ ಅವ್ರು ಗೆದ್ದಿಯ, ನೀವು ಯಾವಾಗ ಗೆಲ್ತೀರಾ? ಇನ್ನೊಬ್ರು ಯಾರ ಬಂದರೆ ಸರ್ ನೀವು ಗೆಲ್ತೀರಾ ಸರ್, ಓ ಅಲ್ಲೊಂದೇನೋ ಒಂದು ಜನ ಎಲ್ಲ ಸೇರ್ತಿದ್ರೆ ಓ ಇವ್ನು ಗೆಲ್ತಾನೆ. ವಾಟ್ ಅಬೌಟ್ ಪರ್ಸ್ನಲ್ ಆಗಿ ಕೇಳ್ತೀನಿ, ನೀವು ಒಬ್ಬ ಯುವಕನಾಗಿ, ಎಷ್ಟು ನಿಮ್ಮ ಏಜು? ಸರ್ 29 ಇಯರ್ಸು. ಬಿಸಿ ರಕ್ತ ಕುದೀತಾ ಇರ್ಬೇಕು ನಿಮ್ಮ ಇದರಲ್ಲಿ ಅಲ್ವಾ? ಇದು ನಿಮ್ಮ ಫ್ಯೂಚರ್, ನಿಮ್ಮ ದೇಶ, ನಿಮ್ಮ ಇದು ಅಲ್ವಾ? ಹೌದು. ನಿಮ್ಗೆ ಹೆಂಗಿರ್ಬೇಕು? ನಾನು ಗೆಲ್ಬೇಕು ಅನ್ನೋದಿರಲ್ಲ, ಇರ್ಬೇಕಲ್ವ? ನೀವು ಹೆಂಗೆ ಗೆಲ್ತೀರಾ? ಇನ್ನೊಬ್ಬನ ಗೆಲ್ಸಿದ್ರೆ ನೀವು ಹೆಂಗೆ ಗೆಲ್ತೀರಾ? ಗೇಮಲ್ಲಿ ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು, ಕರೆಕ್ಟ್ ಅಲ್ವಾ? ಹೌದು. ಇಬ್ರು ಹೆಂಗೆ ಗೆಲ್ಲಕ್ಕಾಗತ್ತೆ? ನೀವು ಗೆಲ್ತೀರಾ, ಅವರು ಗೆಲ್ತಾರಾ? ಇಲ್ಲ ಸರ್, ಗೆಲ್ಲಕ್ಕಾಗಲ್ಲ. ಬಟ್ ನಮ್ಮನ್ನು ಕೂಡ ಗೆಲ್ಲಿಸ್ತಾರೆ ಅಥವಾ ನಮ್ಮ ಥಾಟ್ಸ್ಗೂ ಕೂಡ ಬೆಲೆ ಕೊಡುವಂತಹ ಕೆಲವರು ಯಾರಾದರೂ ಬರ್ತಾರೆ ಅಂತ ಅಂದ್ಕೊಂಡು. ಏನು ನಿಮ್ಮ ಥಾಟ್ಸ್ ಏನು ಸರ್? ಅದೇ ಕೆಲವೊಂದಷ್ಟು ಬದಲಾವಣೆಗಳಾಗಬೇಕು. ಬದಲಾವಣೆ ಸರ್, ಈಗ ಚಿಕ್ಕ ವಯಸ್ಸಿಂದ ನಮಗೆ, ಈಗ ನಾನು ಯಾವುದೊಂದು ಸಿಸ್ಟಮ್ನ ಒಂದು ಕೂಪದಲ್ಲಿ ಬಿದ್ದಿದ್ದೀವಿ ಅಂದರೆ ನಮಗೆ ಆದಂತಹ ಆಯ್ಕೆ ಸ್ವಾತಂತ್ರ್ಯ ಅಂತ ಏನಿಲ್ಲ ಇಲ್ಲಿ. ಈಗ ನಮ್ಗೆ ಯಾವ ರೀತಿ ಆಗಿದೆ ಅಂದರೆ ಸರ್, ಅಂದರೆ ಐ ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಪೀಪಲ್. ಲೈಕ್ ಅಂದರೆ ಯಾವ ಸರ್ಕಾರ ಬಂದರೂ ಏನೇ ಆದರೂ ನಮ್ಮ ದುಡಿಮೆ ನಾವೇ ಮಾಡಬೇಕು, ಅವರೇನು ಬಂದು ನಮಗೇನದು ಕೊಡ್ತಾ ಇಲ್ಲ. ಸೊ ನಮಗೇನು ತುಂಬ ಅಂಥ ಬದಲಾವಣೆಗಳು ಎಂತ ಆಗ್ತಿದೆಯೋ ಆಗ್ತಿಲ್ವೋ ಅದ್ರ ಮೇಲೆ ನನಗೇನು ಅದರ ಮೇಲೆ ಅಷ್ಟೇನು ಡಿಪೆಂಡ್ ಆಗಿಲ್ಲ ಅನ್ನೋ ರೀತಿಯ ಮನಸ್ಥಿತಿಯವನಾಗಿ ಅವರ ರೆಪ್ರೆಸೆಂಟೇಟಿವ್ ಡಿಪೆಂಡ್ ಆಗಿಲ್ಲ ಅಂದರೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಈಗ ಎಷ್ಟೋ ಜನಕ್ಕೆ ವೋಟು, ಗೌರ್ಮೆಂಟು ಏನು ಡಿಪೆಂಡ್ ಇಲ್ಲ ಅಂತ ಆ ಲೆವೆಲಿಗೆ ಮೌಢ್ಯತೆ ಇದ್ದರೆ ವೋಟ್ ಮಾಡದೇ ಇರೋದು ಬೆಟ್ರೆ. ಅವಾಗ ವೋಟ್ ಏನಕ್ಕೆ ಮಾಡ್ಬೇಕು? ನಾನು ಸುಮ್ಮನೆ ಕಷ್ಟಪಡ್ಕೊಂಡು ಹೋಗಿ ಓಟೇ ಮಾಡೋದು ಬೇಡ ಬಿಡ, ಯಾರು ಬಂದರೂ ಇಷ್ಟೇ ಅನ್ನೋದು ಆಗ್ಬೋದು. ಸಿ ಅಗೇನ್ ಯು ಶುಡ್ ಟ್ರೈ ಟು ವಿನ್ ಅಲ್ವಾ? ಓಕೆ, ನೀವು 5 ವರ್ಷಕ್ಕೆ ಒಂದ್ಸತಿ ನಿಮ್ಗೆ ಚಾನ್ಸ್ ಸಿಗೋದು, ಅವಾಗ ಅಟ್ಲೀಸ್ಟ್ ಒಂದು ಚೂರಾರ ಯೋಚನೆ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ 1 ತಿಂಗಳಾರ ವರ್ಕ್ ಮಾಡಬೇಕು. ಇವಾಗ ನನಗೆ ಕೇಳ್ತಿರಲ್ಲ ಸರ್ ಸ್ಟ್ರಾಟಜಿ ಏನು, ಬೂತ್ ಲೆವೆಲ್ ಏನು ಪ್ಲ್ಯಾನ್ ಮಾಡಿದ್ದೀರಾ, ಜನ ಹೆಂಗೆ ಮುಟ್ತಾ ಇದ್ದೀರಾ? ವೈ ಯು ಆರ್ ಆಸ್ಕಿಂಗ್ ಮೀ ಕ್ವಶನ್? ನಾನು ಇದೇ ಹೇಳ್ತೀನಿ ಕೇಳಿ, ನನ್ನ ಪಾರ್ಟಿನೂ ಇಲ್ಲ, ನಂದು ಏನೂ ಇಲ್ಲ, ನಾನು ಇದು ಹೇಳ್ತಾ ಇದ್ದೀನಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿದ್ರೆ ಅಂತ.
ಅವಾಗ ನಿಮ್ಮ ಪ್ಲ್ಯಾನ್ ಏನು? ನಾನು ಬಿಟ್ಬಿಡಿ, ಇವಾಗ ಯಾರೋ ಬರ್ತಾರೆ ನಿಮಗೆ ಓಟ್ ಹಾಕಿ ಅಂತ. ಅಟ್ಲೀಸ್ಟ್ ಬೀಯಿಂಗ್ ಎ ಯೂತ್ ನೀವು ಕೇಳಲ್ವಾ? ಹೌದು, ಕೇಳ್ತೀರಲ್ವಾ? ಕೇಳ್ತೀವಿ ಡೆಫಿನೆಟ್ಲಿ. ಹೌದು, ಹೆಂಗ್ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಕೇಳ್ತೀರಾ? 100% ಕೇಳ್ತೀವಿ. ಈಗ ನಾನು ಹೇಳ್ತಾ ಇದ್ದೀನಿ, ನನಗೆ ನೀವು ಕೊಟ್ಟರೆ ಕೆಲಸ ನಾನು ಈ ಥರ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಅದೇ ಉದ್ದೇಶದಿಂದ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇರೋದ್ರಿಂದ ಓಕೆ ಇದು ವರ್ಕ್ ಆಗುತ್ತೆ ಅಂತ ಅನ್ಸಿದೆ ಅಂತ. ಅಲ್ಲ, ಅದೇ ಹೇಳಿದ್ದು. ಅದು ಆವಾಗ ಇನ್ನೇನು ಡೌಟ್ಸ್ ಏನಿರುತ್ತೆ ಅಲ್ಲಿ? ನೆಕ್ಸ್ಟ್ ಏನು ಗೊತ್ತಾ? ಓಕೆ ನಾನೇನೋ ಆಗ್ತೀನಿ, ಬೇರೆಯವರು ಅಂತ ಯೋಚನೆ. ಬೇರೆಯವ್ರು 4 ಜನಕ್ಕೆ ಹೇಳಿ. ನಾನು ಹೇಳ್ತೀನಿ ಹಳ್ಳಿಗಳ ಕಡೆ ಅಂತ. ಹಳ್ಳಿಗಳ ಕಡೆ ಒಬ್ಬ ಹುಡುಗ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ನನಗೆ ಕರೆಕ್ಟ್ ಅನ್ಸಿದೆ, ಬಟ್ ಹೆಂಗೆ ಹೇಳಲಿ, ನಾನು ಯಾರಿಗೆ ಹೇಳಲಿ ಅಂತ. ನಿಮ್ಗೆ ಗೊತ್ತಿರೋರ್ಗೆ ಹೇಳಿ, ಏನು ನೀವು ಹೋಗಿ ಹೊಸಬರ್ಗ ಹೇಳೋದು ಬೇಕಾಗಿಲ್ಲ. ಆಮೇಲೆ ಬೇಗ ಆಗಬೇಕು ಅಂತ. ಬೇಗ ಆಗಕ್ಕೆ ಹೋದ್ರೆ ಇನ್ನೇನೋ ಆಗುತ್ತದು. ನಾನು ಗೆಲ್ಬೇಕು, ಬೇಗ ಗೆಲ್ಬೇಕು ನಾನು. ಸರ್ ಆಕ್ಚುಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಡಿಸ್ಕಷನ್ಸ್ ಅಂತೂ ಈಗ ಆಗ್ತಾ ಇದೆ ಸರ್. ಅಂದ್ರೆ ಪ್ರಜಾಕೀಯ ಪಕ್ಷದ ಡಿಸ್ಕಷನ್ ಬದಲಾವಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದು ಅಷ್ಟೇ ಡಿಸ್ಕಷನ್ ನಿಂತೋಗ್ತಿದೆ. ನನಗೆ ಅದೇ ಬಹಳ ಇದನ್ಸೋದು. ಯಾರೋ ಒಬ್ರು ತುಂಬಾ ಏನ್ ಹೇಳಿ ಆ ಶಾರ್ಪ್ ಇರೋ ನೋಡಿ, ಯಾವುದೋ ಒಂದು ಆ ಮಗಳನ್ನ ಇಟ್ಕೊಂಡು ಒಬ್ರು ವಿಡಿಯೋ ಮಾಡಿದಾರೆ ನೋಡಿ. ಅಪ್ಪ ನೀನೇ ದುಡ್ಡು ಕೊಡ್ತೀಯ, ನೀನೇ ಐಟಮ್ ತೊಗೊಂತಿದ್ಯಾ, ನಾನು ಕಾಲಿಗೆ ಬೀಳ್ತೀನಿ ಅಂತಾಳೆ. ಅಷ್ಟು ಸಿಂಪಲ್ ವಿಡಿಯೋ ಇಡೀ ಸ್ಟ್ರಕ್ಚರೇ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ಅವರು, ಚಿಕ್ಕ ವಿಡಿಯೋ ಮಾಡಿ. ಅಂಥವ್ರಿಗೋಸ್ಕರ ನಾನು ಮಾಡ್ತೀನಿ ಅಷ್ಟೇ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಆ್ಯಕ್ಚುಲಿ ಅದು 90% ಇರಲಿ 80% ಇರಲಿ. ನಾನು ಈ 10%ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅಟ್ಲೀಸ್ಟ್ ಆ ಮಗುವಲ್ಲಿ ಒಂದು ವಿಚಾರ ಬಂತಲ್ಲ, ಅಟ್ಲೀಸ್ಟ್ ಮುಂದೆ ಇರಲಿ ಅಂತ. ಸರ್ ಏನು ಸರ್ ಹಂಗಾರೆ ಆಗಲ್ವಾ ಇದು ಅಂತಲೂ ನೀವು ಕೇಳ್ಬೋದು. ನಾನು ಹೇಳ್ತಿರೋದೇ ಒಂದು, ಆಗುತ್ತೆ, ನಾಳೆನೇ ಆಗುತ್ತೆ ಇದು, ಈ ಎಲೆಕ್ಷನ್ಲೇ ಆಗುತ್ತೆ. ಯಾವಾಗ ಅಂದರೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ಸ್ವಲ್ಪನಾರ. ನನ್ನ ಕೆಲಸ ನಾನು ಮಾಡ್ತೀನಿ, ನನಗೆ ಗೊತ್ತು, ನನಗೂ ಬುದ್ಧಿ ಹೇಳಿ, ಬಟ್ ನಿಮಗೆ ನೀವು ಬುದ್ಧಿ ಹೇಳ್ಕೊಳ್ಳಿ ಏನು ಮಾಡಬೇಕು ಅಂತ. ಅಟ್ಲೀಸ್ಟ್ ನಿಮ್ಮ ಜಿಮ್ಗೆ ಹೋಗ್ತೀರಾ, 4 ಜನಕ್ಕೆ ಮಾತಾಡಿದ್ರಿ ಇವಾಗ, ಅವ್ರೇನಂತಾರೆ 4 ಜನದಲ್ಲಿ? ಅದರಲ್ಲಿ ಅದೇ ಸರ್, ಒಬ್ಬೊಬ್ರದ್ದು ನಂತರ ಒಪಿನಿಯನ್ ಇದೆ. ಎಂತೆಂಥವ್ರಿಗೂ ಹಾಕಿದೀವಿ, ಇವ್ರಿಗೂ ಒಂದ್ಸಲ ಹಾಕೋಣ ಅಂತ ಒಬ್ರಂದ್ರು ನೋಡಿ. ಅದೇ ಒಬ್ರಂದ್ರು ಓಕೆ ಅಟ್ಲೀಸ್ಟ್ ಏನೋ ಒಂದು ಹಾಕ್ಬಿಡೋಣ, ನೋಡೋಣ ಏನ್ ಮಾಡ್ತಾರೆ, ಇವ್ರಿಗೆ ಹಾಕೋಣ ಅಂತಂದ್ರು. ಇವರು ಏನೋ ಸ್ವಲ್ಪ ಸತ್ಯವಂತರಾಗಿ ಮಾತಾಡ್ತಾ ಇದ್ದಾರೆ, ಒಂದು ಒಳ್ಳೆ ಅಂದ್ರೆ ಐಡಿಯಲ್ ಥಾಟ್ಸ್ ಇದೆ ಅವ್ರಿಗೆ ಅಂತ ಅಂದ್ರು. ಇನ್ನೊಬ್ರು ಹೇಳಿದ್ರು, ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅಂದರೆ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಗಳು ನಿಂತಾಗ ಸೆಲೆಕ್ಟ್ ಮಾಡಿ ಅಂತ, ಆ ಟೈಮಲ್ಲಿ ಓಟ್ ಹಾಕಿದವ್ರು ಇದ್ರು ಆ್ಯಕ್ಚುಲಿ, ನನ್ನ ಫ್ರೆಂಡ್ ಒಬ್ರು. ಅವ್ರು ಈಗ ಹೇಳ್ತಿದ್ದಾರೆ, ನನಗೆ ಆವಾಗ ಆ್ಯಕ್ಚುಲಿ ತುಂಬ ನಂಬಿಕೆ ಇತ್ತು, ಬಟ್ ಈಗ ನೋಡಿದ್ರೆ ಇವರು ಗ್ರೌಂಡ್ ಲೆವೆಲಲ್ಲಿ ಏನು ಅಂದರೆ ಎಲ್ಲ ಮೈ ಚಳಿ ಬಿಟ್ಟು ಇಳಿದು ಪ್ರಚಾರ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಅವ್ರೇನೋ ನಮ್ಮನ್ನೇ ಇನ್ವಾಲ್ವ್ ಆಗಿ ಅಂತ ಹೇಳ್ತಿದ್ದಾರೆ, ನಾನು ಈ ಸಲ ಹಾಕಲ್ಲ ಅಂತ ಅಂದೋರಿದ್ರು ನೋಡಿ. ಅದೇ ಹೇಳಿದ್ದು ನೋಡಿ, ಇದು ಆ ಸತ್ಯ ಯಾರಿಗೂ ಇಷ್ಟ ಆಗಲ್ಲ. ಏನು ಹೇಳಿ, ನೀವೆಲ್ಲ ಮಾಡಿ ಸರ್, ನಮ್ಮನ್ನು ಗೆಲ್ಸಿ ಸರ್ ಅಂತ ಏನಾರ ಒಂದು ಜೀವನದಲ್ಲಿ ಯಾವ್ದಾರ ನೋಡಿದ್ದೀರಾ? ನೀವೆಲ್ಲ ಮಾಡಿ ನನ್ನನ್ನು ಗೆಲ್ಸ್ಬಿಡಿ. ಅವ್ರಿಗೆ ಅದೇ ಗೊತ್ತಾಗ್ತಾ ಇಲ್ಲ. ಹೇಳಿದ್ದು ನಾನು ಅದೇ ಹೇಳಿದ್ದು, ಯಾರು ಒಂದು 5 ನಿಮಿಷನೂ ಯೋಚನೆ ಮಾಡದೇ ಇರೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು ಅಂತ. ಸಿಸ್ಟಮ್ ಹಂಗೆ ಮಾಡಿದೆ ಅಂತ ಅನ್ಸಲ್ವಾ ಸರ್ ನಿಮಗೆ? ಸಿಸ್ಟಮ್ನ ಯಾಕೆ ಬೈತೀರಿ? ಯಾರು ಸಿಸ್ಟಮ್? ನೀವೇ ತಾನೆ. ಈಗ ಅಲ್ಲೊಬ್ಬ ವ್ಯಕ್ತಿ ಹೇಳಿದ್ರಲ್ಲ ಸರ್, ಲಾಸ್ಟ್ ಟೈಮ್ ಹಾಕಿದ್ದೆ ಗ್ರೌಂಡ್ ಇಳಿತಾ ಇಲ್ಲ ಇವರು. ಅವರು ಗ್ರೌಂಡ್ ಇಳಿಯೋದಂದ್ರೆ ಏನು, ಅದನ್ನಾರು ಯೋಚನೆ ಮಾಡ್ಬೇಕಲ್ವಾ? ಅಲ್ಲೇನ್ರಿ? ಅಷ್ಟಾರ ಥಿಂಕಿಂಗ್ ಯಾಕೆ ಕಟ್ ಮಾಡ್ಕೊಂಡ್ಬಿಡ್ತೀವಿ ನಾವು, ಬೇಗ ಡಿಸಿಷನ್ಗೆ ಯಾಕೆ ಬಂದ್ಬಿಡ್ತೀವಿ ಅಂತ. ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊಬೇಕು. ಏನು ಹೇಳಿ, ಎಲ್ಲರೂ ಬುದ್ಧಿವಂತರೇ. ಏನು ಹೇಳಿ, ನನಗೆ ಗೊತ್ತಿಲ್ವಾ ಅನ್ನೋದಕ್ಕೆ ಅಲ್ಲಿ ಫಿಕ್ಸ್ ಆಗ್ಬಿಡ್ತಾರೆ. ಇಲ್ಲಪ್ಪ ನೋಡೋಣ ಏನದು ಒಂಚೂರು ಕೇಳಿದಾಗ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಜಾಗೃತರಾಗ್ತೀರಾ. ಅವೇರ್ನೆಸ್ಸು ಬರಬೇಕಿದ್ರಲ್ಲಿ. ಸರ್ ಆ್ಯಕ್ಚುಲಿ ನನಗೆ ನಿಮ್ಮ ವಿಷಯದಲ್ಲಿ ಅಂದರೆ ಈಗ ನಿಮಗೆ ಬದಲಾವಣೆ ಆಗಬೇಕು ಅಥವಾ ಇಲ್ಲೇನೋ ಚೇಂಜಸ್ ತರಬೇಕು ಅಥವಾ ನಾನು ಇನ್ವಾಲ್ವ್ ಆಗಬೇಕು ಆ್ಯಕ್ಟಿವ್ ಆಗಿ, ನಾನು ಗೆಲ್ಲಬೇಕು ಅಂತ ನಿಮಗೆ ಯಾವ ಪರ್ಟಿಕ್ಯುಲರ್ ಏಜಲ್ಲಿ ನಿಮಗೆ ಅನ್ನಿಸ್ತು? ಏನು ಸಿಸ್ಟಮ್ ಡಿಫೆಕ್ಟ್ ಇದೆ ಅಂತ ಅನ್ನಿಸ್ತು? ಅಲ್ಲ ಬಿಡಿ, ಅದು ಯಾವಾಗ ಏನು ಅಂತಾರ, ನಾನು ಯಾವಾಗ ಪಾರ್ಟಿ ಮಾಡಿದ್ನೋ ಅವಾಗಲೇ ಅನ್ನಿಸ್ತು. ಬಟ್ ನನಗನ್ಸಿದ್ದು ಆ್ಯಕ್ಚುಲಿ ನಾನೇನು ಮಾಡ್ತಿದ್ದೀನಿ ಅಂತ ಫಸ್ಟ್ ಕ್ವಶನ್ ಬಂದಿದ್ದೆ ಅದು. ಓಕೆ, ಎಷ್ಟು ದಿನ ಅಂತ ನಾನು ಬೈಕೊಂಡು ಕೂತ್ಕೊಳ್ಳಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ನಾನೇನು ಮಾಡಬೇಕು? ನನ್ನ ಕೆಲಸ ನಾನು ಮಾಡಿದೆ. ಒಂದು ಪಾರ್ಟಿ ಮಾಡಬೇಕು, ನಾನು ಈ ವಿಚಾರ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾವ ಥರ ಆಗಲಿ. ನನಗೆ ವೋಟರ್ಸ್ ಪಾರ್ಟಿ ಮಾಡಬೇಕು ಅಂತ ಆಸೆ, ನಾಯಕರ ಪಾರ್ಟಿ ಮಾಡಬಾರ್ದು ಅಂತ. ಮತ್ತೆ ನಾನು ಅದಕ್ಕೆ ಹೇಳ್ತಿರೋದು, ಇಲ್ಲಿ ಬರೋ ಆಸ್ಪಿರೆಂಟ್ಸು ಎಲೆಕ್ಷನ್ ನಿಲ್ಲೋ ನನಗೆ ಇಂಪಾರ್ಟೆಂಟೇ ಅಲ್ಲ. ಅವ್ನು ಯಾರಾಗಿರ್ಬೋದು, ಅವ್ನು ಏನು ಹೇಳ್ತಾನೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ಅವ್ನು ಭಾಳ ಬುದ್ಧಿವಂತ ಸರ್, ಅವ್ನು ಸಖತ್ ಸರ್, ಅದೆಲ್ಲ ಅಲ್ಲ. ಅವನೊಬ್ಬ ಕೆಲಸಗಾರ ಆಗಿರ್ಬೇಕು, ಹಾನೆಸ್ಟ್ ಆಗಿರ್ಬೇಕು ಅಷ್ಟೇ. ಆ ಹಾನೆಸ್ಟಾಗಿ ಇಟ್ಕೊಳ್ಳೋದು ಮತ್ತೆ ಜನಗಳು ಕಂಡೀಷನಲ್ ಆಗಿ ಇದು ಮಾಡಬೇಕು, ಅವ್ರು ಇನ್ವಾಲ್ವ್ ಆಗಬೇಕು. ವೋಟರ್ಸ್ ನೀವು ಇನ್ವಾಲ್ವ್ ಆಗಿಲ್ಲ ಅಂದರೆ ಹೇಗೆ? ಯಾರೋ ಒಬ್ರು ಹೇಳಿದ್ರಲ್ಲ, ಸರ್ ನಮ್ಮ ಮನೆಗೆ ನಾನು ಕೆಲಸದವ್ನು ಇಟ್ಟಿದ್ದೀನಿ, ನನಗೆ ಕೆಲಸ ಇದೆ, ಬಿಟ್ಟು ಹೋಗ್ತೀನಿ ಸರ್, ಅವನ್ನೆಲ್ಲ ನೋಡ್ಕೊಬೇಕು ಅಂತ.
ಅಟ್ಲೀಸ್ಟ್ ಒಂದು CCTV ಹಾಕ್ಬೇಕಲ್ವಾ ಕರೆಕ್ಟ್. ಹೌದು. ಅಲ್ವಾ, ಏನು ಮಾಡ್ತೀಯ ನಾವು ಅಂತ ಅಟ್ಲೀಸ್ಟ್ ಆ CCTV ಬಂದು ಚೆಕ್ ಮಾಡ್ಬೇಕು. ಅಟ್ಲೀಸ್ಟ್ ನಂಗೆ ಟೈಮ್ ಇಲ್ಲ ಸರ್ ಅಂದರೆ ಅವ್ನು ಏನು ಬೇಕೋ ಮಾಡಿರ್ತಾನೆ. ಆಮೇಲೆ ಬಂದು ಬೈಯೋದು, ನೀವು ಅವನು ತೆಗಿಯೋಕ್ಕೂ ಆಗಲ್ಲ, 5 ವರ್ಷ ಕೆಲಸ ಕೊಟ್ಬಿಟ್ಟಿದ್ದೀರಾ, ಬೈಕೊಂಡು ಕೂತ್ಕೊಳ್ಳೋದು. ನೆಕ್ಸ್ಟ್ ಎಲೆಕ್ಷನ್ ಇನ್ನೊಬ್ಬ ಇದೇ ಥರ ಮತ್ತೆ ಇನ್ನೊಬ್ಬನ ತರೋದು. ಇಷ್ಟು ವರ್ಷ ಆಗಿರೋದು ಅದೇ ಅಲ್ಲ ಇವರೇ. ಹೌದು ಸರ್. ಈಗ ನನಗೆ ಪ್ರಶ್ನೆ ಇರೋದು ಅಂದರೆ ಜನ ಅಫ್ಕೋರ್ಸ್ ಈಗ ನಿಮ್ಮ ಒಂದು ಆ್ಯಂಗಲಿಂದ ಥಿಂಕ್ ಮಾಡೋಕೆ ಹೋದರೆ ಜನ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇಲ್ಲ. ನಾವು ಕೂಡ ಇನ್ವಾಲ್ವ್ ಆಗ್ತೀವಿ, ಒಂದು ಸಂಘಟನೆ ಅಂದರೆ ಈ ಥರ ನಡೆಸೋಣ, ನಾವೆಲ್ಲರೂ ಸೇರ್ಕೊಂಡು ರೆಪ್ರೆಸೆಂಟೇಟಿವ್ ನಾವು ವರ್ಕ್ ಮಾಡೋಣ ಅನ್ನುವಂಥ ರೆಸ್ಪಾನ್ಸಿಬಿಲಿಟಿ ರೆಡಿ ಇಲ್ಲ. ಸಂಘಟನೆ ಮಾಡಿ ಅಂತ ಹೇಳ್ತಿಲ್ಲ, ನೀವು ಬ್ಯಾನರ್ಗಳು ಕಟ್ಟಿ, ನೀವು ಪೋಸ್ಟರ್ ಹಾಕಿ ಅಂತ ಹೇಳ್ತಾ ಇಲ್ಲ. 4 ಜನ ಕೇಳಕ್ಕೂ ಆಗ್ಲಿಲ್ಲ ಅಂದ್ರೆ ನನಗೆ, ಆಮೇಲೆ ನಾನು ದೃಢವಾಗಿ ನಿಲ್ಬೇಕು, ನಾನು ಪ್ರಜಾಕೀಯ ಐಡಿಯಾಲಜಿಗೆ ಹೋಗೋ, ನಾನು ವಿನ್ ಆಗಬೇಕು ಅಂತ ನಾನು ಓಟ್ ಹಾಕ್ತೀನಪ್ಪ. ಕರೆಕ್ಟ್ ಸರ್. ಸರ್ ಅದೇ ಆ ಥರದೊಂದು ಡಿಸಿಷನಿಗೆ ಬರೋದಕ್ಕೆ ಕೆಲವು ಅಂದರೆ ಡೌಟ್ಸ್ ಇದೆ. ಅಂದರೆ ಉಪೇಂದ್ರ ಅವರು ಆ್ಯಕ್ಚುಲಿ ವಿಚಾರನ ಹೇಳ್ಕೊಂಡು ಬರ್ತಾ ಇದ್ದಾರೆ 2017ರಿಂದ. ನಾನೊಂದು ಪ್ರಜಾಕೀಯ ಪಕ್ಷ ಅಂತ ಮಾಡ್ಕೊಂಡಿದ್ದೀನಿ, ಇದು ನೀವೇ ಗೆಲ್ಲುವಂತಹ ಒಂದು ಸಂಸ್ಥೆ ಅಥವಾ ಪಕ್ಷ, ವಾಟ್ ಎವರ್ ಇಟ್ ಈಸ್. ಬಟ್ ಆದರೆ ಉಪೇಂದ್ರ ಅವ್ರು ಯಾಕೆ ಅವರ ಒಂದು ಯಾಕೆಂದರೆ ಏನು ಜಾಬ್ ಇದೆ, ಬೇಸಿಕ್ ಆ್ಯಕ್ಟರ್ ಜಾಬ್ನ ಬಿಟ್ಟು ಮೈ ಚಳಿಬಿಟ್ಟು ಅವರು ಯಾಕೆ ಆಚೆ ಬರ್ತಾ ಇಲ್ಲ? ಅವ್ರ ಕಡೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಅವರೇ ಯಾಕೆ ಫಸ್ಟ್ ಧುಮುಕ್ತಾ ಇಲ್ಲ ಅಂತ. ಜಸ್ಟ್ ಲೈಕ್ ಈ ವಿಜಯ್ ಅವ್ರು ಹೆಂಗೆ ಆಕ್ಚುಲಿ ಅವ್ರದ್ದು ಕರಿಯರ್ನೇ ಡ್ರಾಪ್ ಮಾಡಿ ಬಂದ್ರು, ಆ ಥರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿ. ವಿಜಯ್ ಅವ್ರ ತರ ಇನ್ನೊಬ್ರು ಬರ್ಬೇಕು ನಿಮ್ಗೆ, ಎಕ್ಸ್ಪೆಕ್ಟ್ ಮಾಡಲ್ಲ. ಜನ ನೀವೇ ಹೇಳಿ, ಒಂದು ಮಾಡೆಲ್ ನ ಕ್ರಿಯೇಟ್ ಮಾಡಿ, ಮಾಡೆಲ್ ಕ್ರಿಯೇಟ್ ಮಾಡಿದ್ರೆ ಈಗ ಇನ್ನೂ ತುಂಬಾ ಜನ ಮಾಡೆಲ್ ಉಟ್ಕೊಳತ್ತೆ ಇವಾಗ. ಯಾಕಂದ್ರೆ ಆ ಮಾಡೆಲ್ ಕ್ರಿಯೇಟ್ ಆಗಿದೆ ಇವಾಗ, ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಇವಾಗ. ಒಳ್ಳೆ ಚಾನ್ಸ್ ಇವಾಗ ಬಂದು ಒಂದು ಹೊಡೆದ್ಬಿಟ್ರೆ ಅದು ಜನರು ಕಾಯ್ತಾ ಇದಾರೆ, ಒಬ್ಬ ಬರ್ಬೇಕಿಲ್ಲಿ ಬಂದು ಫುಲ್ ಗೆಲ್ಲಿಸ್ಬಿಡೋಣ ಅವನ್ನ ಅಂತ. ಗೆಲ್ಸಿ ನೋಡಿ, ನನಗೇನು ಆ ಥರ ಇಲ್ಲ. ಓಕೆನಾ? ಅದನ್ನು ನೀವು ಯಾಕೆಂದ್ರೆ ಕೆಲಸ ಕ್ವಿಟ್ ಮಾಡಿ ಬಂದು ಇದನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳಕ್ ರೆಡಿ ಇಲ್ಲ ಅಂತ. ಏನು ಸಂಪೂರ್ಣ ತೊಡಗಿಸ್ಕೊಳ್ಳೋದ್ರೆ ಹೆಂಗೆ ಹೇಳಿ? ಅಟ್ಲೀಸ್ಟ್ ಅದನ್ನಾರ ಎಕ್ಸ್ಪ್ಲೈನ್ ಮಾಡಬೇಕು. ಅದೇ ಸರ್, ಜಸ್ಟ್ ಲೈಕ್ ವಿಜಯ್ ಅಂದ್ರೆ ಈಗ ಅವರು ಹೇಳಿ ವಿಜಯ್ ಮಾಡ್ದಂಗೆ ನಾನು ಮಾಡ್ಬೇಕು, ಮತ್ತೆ ಅದನ್ನೇ ಹೇಳ್ತೀರಾ. ವೈ ವಿತೌಟ್ ಎಕ್ಸಾಂಪಲ್ ಕಾಂಟ್ ವಿ ಟಾಕ್? ಸರ್, ಕೆನ್ ವಿ ಟಾಕ್? ಆಕ್ಚುಲಿ ಮಾತಾಡ್ಬೋದಲ್ಲ. ಮಾಡ್ಬೋದು. ಅದು ಬಿಡಿ, ಅವ್ರು ಮಾಡ್ದಂಗೆ ನಾನು ಮಾಡಬೇಕು ಅಂದ್ರೆ ಬೇಡ ಅಂತೀರಾ. ಹೋರ್ಡಿಂಗ್ಸ್ ಹಾಕಬೇಕು, ಇದು ಮಾಡಬೇಕು, ಸಮಾವೇಶ ಮಾಡಬೇಕು, ಏನು ಹೇಳಿ ರ್ಯಾಲಿಗಳು ಮಾಡಬೇಕು. ಅದು ನಾನು ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ರಕಾರ ಅಲ್ಲಿ ಏನು ಕರೀತಿಲ್ಲ, ಪ್ರಜಾಕೀಯ ಮಾಡಿದಾರಾ? ಮಾಡಿಲ್ಲ ಅಲ್ವಾ? ಬಿಟ್ಬಿಡಿ, ಅದನ್ನ ಬಿಟ್ಬಿಡಿ, ಮತ್ತೆ ಅದನ್ನ ಎಕ್ಸಾಂಪಲ್ ತರಬೇಡಿ. ಅಟ್ಲೀಸ್ಟ್ ದಟ್ ಮಚ್ ಆಫ್ ಒಂಚೂರು ನಮಗೆ ಆಧಾರ ಇರಬೇಕು. ಓಕೆ, ವಿಲ್ ಟಾಕ್. ರೋಡ್ಗೆ ಇಳಿಯೋದಂದ್ರೆ ಏನು ಅಂತೇಳಿ, ಯಾವ ಥರ ಇಳಿಬೇಕು, ಎಲ್ಲಿ ಇಳಿಬೇಕು, ಮೈ ಚಳಿ ಬಿಟ್ಟು ಬರೋದು ಅಂದ್ರೆ ಏನು ಸರ್? ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ, ಈಗ ವಿಜಯ್ ಅವರು ಅದು ಬಂದಾಗ ಇಟ್ ಕ್ರಿಯೇಟೆಡ್ ಅನ್ ಇಂಪ್ಯಾಕ್ಟ್. ಒಬ್ಬ ಮನುಷ್ಯ ಸರ್, ಈಗ ನಾನು ಆ ಪಾಯಿಂಟ್ಗೆ ಬರ್ತೀನಿ. ಅವರು ಜನಗಳು ಇನ್ವಾಲ್ವ್ ಆಗ್ತಾ ಇಲ್ಲ, ಇನ್ನೊಬ್ಬರನ್ನೇ ಗೆಲ್ಸಿದಾರಲ್ಲಿ, ವಿಜಯ್ ಅವ್ರನ್ನೇ ಗೆಲ್ಸಿದ್ದಾರೆ. ಸ್ವಾಮಿ. ಹೌದು ಸರ್, ಬಟ್ ಅಂದ್ರೆ ಜನಗಳಿಗೆ ಏನಂದ್ರೆ ಗೆಲ್ಸಿ, ಅದು ಹೆಂಗಾಗಿದೆ, ಮೈಂಡ್ ಸೆಟ್ ಯಾವ ತರ ಆಗಿದೆ ಅಂದ್ರೆ ಗೆಲ್ಸೋ ಮೈಂಡ್ ಸೆಟ್ ಆಗಿದೆ. ಗೆಲ್ಸಿ, ನಾನೇನ್ ಬೇಡ ಅಂತಿರಲ್ಲ, ನಾನೇನ್ ನಿಮ್ ಮನೆಗೆ ಬಂದು ಕೂತ್ಕೊಂಡು ಹೇಳ್ತಿಲ್ಲಲ್ಲ. ನೀವು ಇಲ್ಲೇ ವಿಡಿಯೋ ಕಟ್ ಮಾಡಿ ಗೆಲ್ಲಿಸ್ಕೊಂಡು ಹೋಗಿ ನೋಡ್ಲೇಬೇಡಿ ಈ ವಿಡಿಯೋನ. ನಿಮಗೆ ಗೆಲ್ಸೋಕೆ ಆ ಥರ ಅಲ್ವಾ? ಯಾರನ್ನಾರ ಗೆಲ್ಸಿ. ನೀವು ಗೆಲ್ಲೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನೀವು ಗೆಲ್ಲೋದಕ್ಕೆ ಏನೋ ಮಾಡ್ಬೇಕು. ಅಟ್ಲೀಸ್ಟ್ ನನ್ನ ಒಂದು ಸಿದ್ಧಾಂತಕ್ಕೆ ದೃಢವಾಗಿ ನಿಲ್ಲಬೇಕು. ನಾನು ಫಸ್ಟ್ ಹೇಳ್ಬೇಕಾದ್ ನೀವು ಏನು ಹೇಳಿ, ಎಲೆಕ್ಷನ್ ಟೈಮಲ್ಲ ಬರೋದು. ಎಲೆಕ್ಷನ್ ಕೆಲಸ ಕೊಟ್ರೆ ಮೇಲೆ ನೀನು ಹಿಂಗೆ ಓಡಾಡ್ಬೇಕು ಎಲ್ಲ ಕಡೆ. ಈ ದಾರ ಬೇಕಾ ಬೇಡವಾ ಹೇಳಿ? ಹೌದು. ನೀವು ಎರಡರಲ್ಲಿ ಒಂದು ಹೇಳಿ, ಯಾವ್ದು ನಿಮಗೆ ಕರೆಕ್ಟ್? ಎಲೆಕ್ಷನ್ ಮುಂಚೆ ಎಲ್ಲ ಕಡೆ ಓಡಾಡೋದ? ಈಗ ಹೇಳ್ತೀರಲ್ಲ ಗ್ರೌಂಡ್ ಗಿಳಿರಿ ಅಂತ. ಎಲೆಕ್ಷನ್ ಮುಂಚೆ ಗ್ರೌಂಡ್ ಗಿಳಿಬೇಕಾ, ಎಲೆಕ್ಷನ್ ಆದ್ಮೇಲೆ ಗ್ರೌಂಡ್ ಗಿಳಿಬೇಕು? ಆದ್ಮೇಲೆ ಇಳಿಬೇಕು ಸರ್. ಬಟ್ ಇಷ್ಟಾರ ಜ್ಞಾನ ಇರ್ಬೇಕಲ್ವಾ? ಆದ್ಮೇಲೆ ಇಳಿಬೇಕು ಸರ್. ಈ ಸಾಮಾನ್ಯ ಜ್ಞಾನ ಇಲ್ದೇ ಇರೋರು ನಾನು ಏನ್ ಹೇಳಿ? ನನಗೆ ಅರ್ಥನೇ ಆಗ್ಲಿ ಹೆಂಗ್ ಹೇಳ್ಬೇಕು. ಪೀಪಲ್ ಆರ್ ಜಸ್ಟ್ ಥಿಂಕಿಂಗ್ ಯು ಕ್ರಿಯೇಟ್ ಅ ಮಾಡೆಲ್ ಫಸ್ಟ್, ನಾವು ಜಾಯ್ನ್ ಆಗ್ತೀವಿ ಅನ್ನೋ ತರ ಇದಾರೆ ಆಕ್ಚುಲಿ. ಓಕೆ, ನೀವೊಂದು ನಾನು ಅದನ್ನೇ ಕೇಳ್ತೀನಿ, ಜಸ್ಟ್ ಯು ಕ್ರಿಯೇಟ್ ಎ ಮಾಡೆಲ್, ದೆನ್ ಐ ವಿಲ್ ಜಂಪ್. ಐ ಆಮ್ ಗಿವಿಂಗ್ ದ ಸೇಮ್ ಚಾಲೆಂಜ್. ನನಗನ್ನಿಸ್ಬೇಕಲ್ಲ, ವಿಶ್ವಾಸ ಬರ್ಬೇಕಲ್ಲ. ಅಲ್ಲಪ್ಪ, ನೀವು ಮಾಡಿ ತೋರಿಸಿ. ಅಟ್ಲೀಸ್ಟ್ ಒಂದೆಲ್ಲೋ ಮಾಡ್ಕೊಂಡು ಏನೋ ಒಂದು ಪ್ರಜಾಕೀಯ ನೀವು ಪಬ್ಲಿಸಿಟಿ ಮಾಡ್ತಿದ್ದೀರಾ, ಏನೋ ಅಲ್ಲಲ್ಲೇ ಸೇರ್ತಿದ್ದೀರಾ, ಒಂದಷ್ಟು ಪೋಸ್ಟ್ಗಳು ಹಾಕ್ತಾ ಇದ್ದೀರಾ, ಅದನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದೀರಾ ಅಂದ್ರೆ ನನಗೂ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಅದನ್ನೇ ಕೇಳಲ್ಲ. ನೀವು ಗೆಲ್ಲಂಗಿದ್ರೆ ಹೇಳಿ ಸ್ವಾಮಿ, ನೀವು ಗ್ರೌಂಡ್ ಗಿಳಿರಿ, ನಾನು ನಿಮ್ಮನ್ನು ವೋಟರಾಗಿ ಕೇಳ್ತೀನಿ. ಯಾವಾಗ ಗ್ರೌಂಡ್ ಗಿಳಿತೀರಾ ನೀವು? ಯಾವಾಗ ಮೈ ಚಳಿ ಬಿಟ್ಟಿದ್ರ ಬಗ್ಗೆ ಮಾತಾಡ್ತೀರಾ ಕೇಳ್ತೀನಿ. ಮಾತಾಡ್ತೀರಾ? ಒಂದು ನಿಮಿಷ, ನಾನು ನಿಮ್ಮನ್ನು ಇನ್ನೊಂದು ಕೇಳ್ತೀನಿ. ಎಲ್ಲ ಕೆಲಸ ಮಾಡ್ತಿದ್ದೀರಾ, ಕೆಲಸ ಬಿಟ್ಬಿಟ್ಟು ಬನ್ರಿ ಪ್ರಜಾಕೀಯಕ್ಕೆ ಅಂತೀನಿ, ಮಾಡ್ತೀರಾ? ಆ ಥರ ಸಿಚುವೇಶನ್ ಇವಾಗ ಸದ್ಯಕ್ಕಿಲ್ಲ. ಯಾಕಿಲ್ಲ? ಇವಾಗ ನನಗನ್ನಿಸ್ಬೋದೇ ಇವ್ರಿಗೇನಪ್ಪ ಎಲ್ಲ ಸಂಪಾದನೆ ಮಾಡ್ಬಿಟ್ಟಿದ್ದಾರೆ, ದುಡ್ಡು ಮಾಡಿ ಇವರೆಲ್ಲ ಬಿಟ್ಟು ಬರ್ಬೋದಲ್ಲ ಅಂತ.
ನಾನೆಲ್ಲ ಟೈಮ್ ನೀವೇನು ಹೇಳಿದ್ರಿ 10 ಮಿನಿಟ್ಸ್ ಅಥವಾ 1 hour ಅದು ಕೊಡ್ಬೋದು. ಅಲ್ಲಲ್ಲ ಬಿಡಿ, ಅಷ್ಟೇ ನಾನು ಕೇಳ್ತಿರೋದು. ನಾನೆಲ್ಲ ಬಿಟ್ಟು ಬರ್ಬೇಕಾ, ಬರ್ತೀನಿ, ಓಕೆ, ನಾನೇ ನನಗೆ ಹೇಳ್ಕೊಂತೀನಿ. ನೀವು ಹೇಳ್ತೀರಾ ಸರ್, ನೀವು ಬಿಡಿ ಸರ್, ನಾವೆಲ್ಲ ಕೆಲಸ ಮಾಡ್ತಿದ್ವಿ, ಬಿಸಿ ಇದೀವಿ, ನೀವೊಂದು 5 ನಿಮಿಷ ಕೊಡ್ಬೋದು ಅಂತೇಳಿ, ಅದು ಕೊಡೋಕ್ಕಾಗಲ್ಲ ಸರ್ ಅಂದ್ರೆ ಓಕೆ ಬೇಡ ಸರ್, ನಾನು ಮನೆಗೆ ಒಮ್ಮೆ ಮಲ್ಕೊಬೇಕು ಸರ್, ನಾನೇನೋ ಒಂದಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ಬೇಕು ಸರ್, ನನಗೆ ಮೈಂಡ್ ಟೆನ್ಷನ್ ಆಗಿರುತ್ತೆ, ಆಮೇಲೆ ನಾಯಕರು ಹುಡುಕ್ಬೇಕು, ನಾನು ಹುಡುಕೊಳ್ಳಿ ಕೂತ್ಕೊಳ್ಳಿ, ಓಕೆ ಬಿಟ್ಬಿಡಿ, ನನಗೆ ಹೇಳಿ. ಈಗ ನಾನೇನು ಮಾಡಬೇಕು, ಗ್ರೌಂಡ್ಗೆ ಇಳಿಬೇಕು ಅಂತೀರಿ, ಎಲ್ಲಿಗೆ ಇಳಿಬೇಕು, ಯಾವ ಥರ, ಅಟ್ಲೀಸ್ಟ್ ಅದರ ಒಂದು ಕಲ್ಪನೆ ಬೇಕಲ್ವಾ. ಹೋಗಿ ಹಳ್ಳಿಗೆ ಹೋಗ್ಬೇಕಾ, ಓಕೆ ಹಳ್ಳಿಗೆ ಹೋಗ್ತೀನಿ. ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಥರ ಅಲ್ಲಲ್ಲ, ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ಅವ್ನು ಯಾರೋ ಒಬ್ಬ ಸ್ಟಾರ್ಟ್ ಮಾಡಿರ್ತಾನೆ, ರೀ ಇಳಿಬೇಕ್ರಿ, ಜನಗಳ ಮಧ್ಯ ಬರಬೇಕು ಅಂತ. ಓಕೆ, ಅದನ್ನ ಹೇಳಿ. ಜನಗಳ ಮಧ್ಯ ಅಂದ್ರೆ ಯಾವ ಥರ, ವಿಜಯ್ ಥರನಾ, ಇಲ್ಲ ರವಿಕೃಷ್ಣ ರೆಡ್ಡಿ ಅವ್ರ ಥರನಾ, ಇಲ್ಲ ಇನ್ಯಾವ್ದರ ಥರನಾ, ಯಾವ ಥರ ಜನಗಳ ಮಧ್ಯೆ ಎಕ್ಸಿಸ್ಟಿಂಗ್ ಏನಿದೆ ಅಲ್ಲಲ್ಲ, ಅದನ್ನ ಹೇಳಿ, ಯಾವ್ದು ಕರೆಕ್ಟ್ ನಿಮ್ಗೆ ಹೇಳಿ ಸರ್. ಒಂದು ಹೊಸ ಮಾಡೆಲ್ ನೀವು ಹೇಳಿದ ಪ್ರಕಾರ ಥಿಂಕ್ ಮಾಡಿದ್ರು ಒಳ್ಳೇದೇ ಸರ್. ಈಗ ಡಿಜಿಟಲ್ ಇದು ಕರೆಕ್ಟ್, ಅಟ್ಲೀಸ್ಟ್ ಅಷ್ಟಾರೇ ಹೇಳಿ. ಅಟ್ಲೀಸ್ಟ್ ಈ ವಿಜಯ್ ತರ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಅವರ ಆ ಜನತೆಗೆ ಅದು ಮೋಸ್ಟ್ಲಿ ನಮ್ ಜನತೆಗೆ ಹೇಳಿ. ನಾನು ಹೇಳಿದ್ ಅವ್ರದ್ದು ಬಿಡಿ, ಅದಾಗೋಯ್ತು. ಈಗ ನಮ್ ಜನತೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀಯಾರ? ಮೋಸ್ಟ್ಲಿ ಇಂಟರ್ನೆಟ್ ರೆವಲ್ಯೂಷನ್ ಸ್ವಲ್ಪ ಡಿಜಿಟಲಿ ಸ್ವಲ್ಪ ಏನಾದ್ರು ಇನ್ನೂ ತಲುಪೋ ಪ್ರಯತ್ನ ಅದು ನಿಮ್ ಕೈಲಿರೋದು. ಹೌದು, ಅದನ್ನ ನೀವು ಮಾಡ್ಬೇಕಾಗಿರೋದು. ಡಿಜಿಟಲ್ ರೆವಲ್ಯೂಷನ್, ವೈರಲ್ ರೆವಲ್ಯೂಷನ್ ಎಲ್ಲ ಇದೆಲ್ಲ ಇದಾಗೋದೆಲ್ಲ ನಿಮ್ ಕೈಲಿರೋದು. ಅದು ಅದರ್ವೈಸ್ ನಾನು ಇನ್ನೊಂದು ಮಾಡ್ಲಾ, ನಿಮ್ಗೆ ಅದು ಮಾಡಬೇಕು ಅಂದ್ರೆ ನಾನೊಂದು ಕ್ರಿಯೇಟ್ ಮಾಡ್ತೀನಿ, ಒಂದು ಟೀಮ್ ರೆಡಿ ಮಾಡ್ತೀನಿ. ನೋಡಿ, ಫುಲ್ ಮನೆ ಖಾಲಿ ಇದೆ, ಇಲ್ಲೆಲ್ಲ ಒಂದೇ ಸೆಟಪ್ ಮಾಡಿ ಕೂರಿಸ್ತೀನಿ, ಹೊಡಿತಾ ಇರೋ ಹಾಕೊಂಡು ನಮ್ದನ್ನ ಅಂತ. ನಾನೆಲ್ಲ ಸಂಬಳ ಫಿಕ್ಸ್ ಮಾಡ್ತೀನಿ, ಎಲ್ಲಿ ನೋಡ್ರು ನಂದೇ ಬರ್ತಾ ಇರಬೇಕು, ಬೂಸ್ಟ್ ಮಾಡಿ ಅಂತೀನಿ. ಒಂದು 50 ಲಕ್ಷ ಖರ್ಚು ಮಾಡ್ತೀನಿ ಅನ್ಕೊಂಡು, ನೀವು ಎಲ್ಲಿ ಓಪನ್ ಮಾಡ್ರು ಅಲ್ಲಿ ಬರ್ತಾ ಇರತ್ತೆ ನಂದು. ಗೊತ್ತಾಯ್ತು ಸರ್. ಬಟ್ ಕೇಳಿ, ಓಕೆ ಸರ್, ಅರ್ಥ ಆಯ್ತು. ಇದು ಬೇಕು ನಿಮ್ಗೆ ಸರ್, ಇದು ಬೇಕು. ಇದನ್ನ ನೋಡಿದ್ರೆ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ, ಎಲ್ಲರೂ ಮಾಡ್ತೀರಾ, ನಾನು ಮಾಡೋಣ ಅಂತ. ಬಟ್ ಜನ ಯಾವ ತರ ಇದಾರೆ ಅಂದ್ರೆ, ನೀವು ಹಂಗ್ ಮಾಡ್ಕೊಂಡೆ ಬನ್ನಿ, ಆಮೇಲೆ ನಿಮ್ದು ಏನ್ ಐಡಿಯಲ್ ಥಾಟ್ಸ್ ಆಮೇಲೆ ಇಂಪ್ಲಿಮೆಂಟ್ ಮಾಡಿ ಅನ್ನೋರು ಇದಾರೆ. ಆಯ್ತು ಬಿಡಿ, ಈಗ ನಾನೇನು ಫೋರ್ಸ್ ಮಾಡ್ತಿಲ್ಲಲ್ಲ ನಿಮ್ಗೆ. ನನ್ನ ಐಡಿಯಾಸ್ ನಾನು ಹೇಳ್ತಾ ಇದ್ದೀನಿ, ನನಗೆ ಕೆಲಸ ಕೊಟ್ರೆ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಹೊಟ್ಟಾಗ್ತೀನಿ ನಾನು ಅಷ್ಟೇ. ನನಗೆ ಕೆಲಸ ಕೊಟ್ರೆ ಮಾಡ್ತೀನಿ, ಇಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ. ನಾಳೆ ನೀವು ನನ್ನ ಕೆಲಸ ಕೊಟ್ಟಿಲ್ಲ ಅಂದ್ರೆ ನನ್ನ ಕೆಲಸ ಮಾಡಬಾರ್ದ ನಾನು? ಹೇಳಿ. ಕರೆಕ್ಟ್ ಸರ್, ಅರ್ಥ ಆಯ್ತು ಸರ್. ಈಗ ನಾನು ಹೇಳ್ತಿರೋದು, ಜನಗಳಿಗೆ ವೆರಿಡ್ ಒಪಿನಿಯನ್ಸ್ ಇದೆ ಪ್ರಜಾಕೀಯ ಪಕ್ಷದ ಬಗ್ಗೆ. ನಿಮ್ಮ ಮನೆಯಲ್ಲಿ ಸರ್ ಒಪಿನಿಯನ್ ಯಾವ ಥರ ಇದೆ ಸರ್? ಅವ್ರು ವರ್ಕೌಟ್ ಆಗತ್ತಿದು ಅಂತ ಹೇಳಿದಾರ? ನಿಮ್ಮ ಪತ್ನಿಯವರು, ಮಕ್ಕಳು, ಏಜೆನ್ಸಿ ಕಿಡ್ಸ್ ರೆಪ್ರೆಸೆಂಟ್ ಮಾಡ್ತಾರೆ, ಆಯುಷ್ ಅವರು? ಕೇಳಿ, ಒಂದು ನಿಮಿಷ, ನಾನು ಯಾರ್ದೋ ಒಪಿನಿಯನ್ ಕೇಳಿ ನಾನು ಮಾಡಿಲ್ಲ. ಅಟ್ಲೀಸ್ಟ್ ನನಗೊಂದು ಒಪಿನಿಯನ್ ಇದೆ. ಓಕೆ, ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ನಾನು ನಿಮ್ಮ ಒಪಿನಿಯನ್ ಕೇಳಿ, ಅವ್ರ ಒಪಿನಿಯನ್ ಕೇಳಿ, ಇವ್ರ ಒಪಿನಿಯನ್ ಕೇಳಿ, ಒಬ್ಬೊಬ್ಬ ಒಂದೊಂದು ಒಪಿನಿಯನ್ ಹೇಳ್ತಾನೆ. ನಾನು ಅದನ್ನ ಹೇಳ್ತಿರೋದು, ಇಂಡಿವಿಜುವಲ್ ಆಗಿ ನಿಮಗೊಂದು ಒಪಿನಿಯನ್ ಇರಬೇಕು. ಅಟ್ಲೀಸ್ಟ್ ಅದು ಯುವಕರಲ್ಲಿ ಇಲ್ಲ ಅಂದ್ರೆ ನಿಮ್ಗೊಂದು ಒಪಿನಿಯನ್ ಇದೆಯಾ? ಹೋಗ್ಲಿ ಹೇಳಿ, ಏನು ಒಪಿನಿಯನ್ ನಿಮ್ದು ಹೇಳಿ. ಅಟ್ಲೀಸ್ಟ್ ಬಿ ಫ್ರಾಂಕ್, ಓಪನ್ ಆಗಿ ಮಾತಾಡೋಣ. ಸರ್, ಅಂದ್ರೆ ಬದಲಾವಣೆ ಅದೇ ಆಗಬೇಕು. ಇನ್ ಟರ್ಮ್ಸ್ ಆಫ್ ನಮಗೆ ಬದಲಾವಣೆ ಆಗ್ಬೇಕು, ಒಂದು ಡೀಸೆಂಟ್ ಲೈಫ್ ಲೀಡ್ ಮಾಡೋದಕ್ಕೆ. ಎಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಸರ್? ಆಡಳಿತದ ಲೆವೆಲ್ ಅಲ್ಲೇ ಆಗ್ಬೇಕು ಸರ್. ಅದು ಅಲ್ಲಾಗಬೇಕು, ನಿಮ್ಮಲ್ಲಿ ಆಗ್ಬಾರ್ದು, ನಮ್ಮಲ್ಲೂ ಆಗ್ಬೇಕು ಸರ್. ಅದನ್ನ ನಾವು ಅಂದ್ರೆ ಆ ಒಂದು ಐಡಿಯಲ್ ಆಡಳಿತನ ನಾವು ಸೆಲೆಕ್ಟ್ ಮಾಡುವಂತಹ ಒಂದು ಕೆಪಾಸಿಟಿ ನಮಗೂ ಬರ್ಬೇಕು, ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು. ಅದೇ ಹೆಂಗಾಗ್ತೀರಾ ಸರ್? ಥ್ರೂ ಈಗ ಏನು ಚುನಾವಣೆ, ಅದ್ರ ಮೂಲಕ ವೋಟ್ ಹಾಕೋದೇ ಒಂದು ಇನ್ವಾಲ್ವ್ಮೆಂಟ್ ನಿಮ್ದು. ಸರ್ ಇಲ್ಲ ಸರ್, ಅಂದ್ರೆ ಈಗ ನೀವು ಹೇಳಿದ್ಮೇಲೆ ನಾವು ಕೂಡ ಇನ್ವಾಲ್ವ್ ಆಗ್ಬೇಕು ಅನ್ನೋದು ನಮಗೂ ಗೊತ್ತಿದೆ. ಮತ್ತೆ ಅದಕ್ಕೊಂದು ಐಡಿಯಲ್ ಸಿಸ್ಟಮ್ ಅಂತ ಇನ್ನೂ ಬರ್ಲಿಲ್ಲ. ಐಡಿಯಲ್ ಸಿಸ್ಟಮ್ ಇದಕ್ಕಿನ್ನ ಐಡಿಯಲ್ ಸಿಸ್ಟಮ್. ನಿಮ್ ಕೈಲಿ ಮೊಬೈಲ್ ಇದೆ, ನಿಮ್ ಕೈಲಿ ಎಲ್ಲ ಇದೆ, ಒಂದ್ ಸಣ್ಣ ವಿಡಿಯೋ ಮಾಡಿ ಹಾಕ್ಬೋದು. ಹೌದು, ನಾನು ಹೇಳಿದ್ದು ಇವಾಗ ಅದರದ್ದೇನು ದಿಸ್ ಇಂಟರ್ವ್ಯೂ ಬಿಟ್ಬಿಡಿ. ಹೌದು, ಈಗ ಅವ್ರು ಅಲ್ಲಿ ಕೇಳ್ತಾ ಇದಾರೆ, ಅವ್ರ ಹತ್ರ ಒಂದು ಮೊಬೈಲ್ ಇಲ್ವಾ? ಖುಷಿಯಾಗಿ ಕೇಳ್ತಾ ಇರ್ತಾರೆ, ಇಲ್ಲಿದ್ದ ಹೋಗ್ಬೇಕಾದ್ರೆ ತಲೆ ಒದರ್ಕೊಂಡು ಆಮೇಲೆ ನೆಕ್ಸ್ಟು ಅಂತ. ಅಲ್ಲ ಕೇಳಿ, ನಮ್ಗೆ ಆಕ್ಚುಲಿ ಬೇಕಾಗಿಲ್ಲ. ಸೊ ಅರ್ಥ ಆಯ್ತಾ ನಿಮ್ಗೆ? ನೀವು ಬೇಕಾಗಿಲ್ಲ ಅಂದ್ಮೇಲೆ ನಾನು ಹೋಗಿ ತುರ್ಕಕ್ಕಾಗತ್ತಾ ಅದನ್ನ? ಅರ್ಥ ಆಯ್ತಾ ಇವ್ರೆ? ನಿಮಗೆ ಬೇಕು ಅನ್ನಿಸ್ದಾಗ ಅದಾಗತ್ತೆ. ನಾನು ಡೇ 1 ಅದೇ ಹೇಳ್ತಾ ಇದ್ದೀನಿ. ಇನ್ನಷ್ಟು ಬದಲಾವಣೆಗಳು ಮಾಡಿ ನೋಡಿ. ಏನ್ ಹೇಳಿ ಸರ್? ಈಗ ನನ್ನ ಉದ್ದೇಶ ಸರ್ ಈ ಇಂಟರ್ವ್ಯೂಲಿ ಏನಂತ ಇರೋದು ಅಂತಂದ್ರೆ, ನಿಮ್ಮ ಉದ್ದೇಶಗಳು ನೀವೇನು ಹೇಳ್ತಿದ್ದೀರಾ, ಈಗ ನೀವು ಇನ್ವಾಲ್ವ್ ಆಗಬೇಕು, ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಅಂತ ಏನಿದೆಯಲ್ಲ, ಅದು ತುಂಬಾ ಚೆನ್ನಾಗಿ ಮನದಟ್ಟ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ಆಕ್ಚುಲಿ ಅದಕ್ಕೋಸ್ಕರ ನಾನು ಕೇಳ್ತಿರಲ್ಲ. ನಾನು ಅದಕ್ಕೆ ಹೇಳಿದೆ. ಆಮೇಲೆ ಏನ್ ಗೊತ್ತಾ, ನಾನು ಜಾಸ್ತಿ ಹೇಳಿದೆ ನೀವು ಇನ್ವಾಲ್ವ್ ಆಗಿ ಅಂದ್ರೆ ಒಂದು ರಿವರ್ಸ್ ಸೈಕಾಲಜಿ ಇದೆ. ನಮ್ಗೆ ಹೇಳ್ತಾನ ಅವ್ನು ಇಳಿರಿ ಕೆಳಗಡೆ, ಏನು ಅವ್ನು ನಮ್ಗೆ ಹೇಳೋದೇನು? ನಾನು ಯಾರಿಗೂ ಹೇಳಲ್ಲ. ನಾನು ಯಾಕೆ ಹೇಳ್ಬೇಕು ಯಾರಿಗಾರ? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಏನಕ್ಕೆ ಸುಮ್ಮನೆ ಗುರಿ ಇಲ್ಲದೆ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಕತೆ. ನನ್ಗೆ ಆತ್ಮಸಂತೋಷ ಸಿಗ್ತಾ ಇದೆಯಾ? ನನಗೆ ಯಾವ ಗುರಿನೂ ಇಲ್ಲ ಇಲ್ಲಿ.
ಎಲ್ರಿಗೂ ಏನಾಗ್ಬಿಟ್ಟಿದೆ ಅಂದರೆ ಏನೋ ಒಂದು ಆಗದೆ ಲೈಫಲ್ಲಿ ಅಚೀವ್ಮೆಂಟ್ ಅಂತ. ಈಗ ಬಿಗ್ಗೆಸ್ಟ್ ಏನು ಗೊತ್ತಾ, ಪ್ರತಿ ಸ್ಟೇಟಲ್ಲಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನು ಹೇಳಿ, ಒಬ್ಬ ಜೀವನದಲ್ಲಿ ಗ್ರೇಟೆಸ್ಟ್ ಅಚೀವ್ ಮಾಡೋದು ಏನು ಹೇಳಿ, ಒಂದು ಸ್ಟೇಟಲ್ಲಿ ಏನು ಸರ್? ಚೀಫ್ ಮಿನಿಸ್ಟರ್ ಆಗೋದು. ಚೀಫ್ ಮಿನಿಸ್ಟರ್ ಆಗೋದು. ಓಕೆ. ಇಡೀ ಇಂಡಿಯಾದಲ್ಲಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗೋದು. ಇಡೀ ವರ್ಲ್ಡಲ್ಲಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂದರೆ ಟ್ರಂಪ್ ಥರ ವರ್ಲ್ಡ್ ಲೀಡರ್ ಆಗೋದು. ಲೀಡರ್ ಆಗಬೇಕು. ಓಕೆ ಸರ್. ಸರ್ ಆ್ಯಕ್ಚುಲಿ ನೀವು ಕೂಡ ನಿಮ್ಮ ಪ್ರಕಾರ ಇವರ ರೆಪ್ರೆಸೆಂಟೇಟಿವ್, ನೀವು ಕೂಡ ಇಲ್ಲಿ ಪ್ರಜೆ ಕೆಲಸ ಮಾಡೋದಕ್ಕೆ ಬಂದಿರೋದು. ಸೊ ಕೆಲಸ ಮಾಡುವ ವ್ಯಕ್ತಿಯಾಗಿ ಈಗ ನಿಮ್ಮನ್ನೇ ಈಗ ಓಕೆ ನಾವು ಕೂಡ ಇನ್ವಾಲ್ವ್ ಆಗ್ತೀವಿ, ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ, ಟೈಮ್ ಬಂದರೆ ನಾವು ಕೂಡ ಸೆಲೆಕ್ಟ್ ಆಗಿ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಳ್ಳೋದಕ್ಕೇ ನಿಮ್ಮ ಕೆಲವೊಂದಷ್ಟು ನಿಲುವುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತಿರೋದು. ಈಗ ಫಾರ್ ಇನ್ಸ್ಟೆನ್ಸ್ ಈಗ ವಿಜಯ್ ಅವ್ರದ್ದು ಗೆಲುವಿನಲ್ಲೇ ಸರ್, ಈಗ ನೀವು ಗೆದ್ದಿದ್ದೀರಾ ಅಂತ ಅನ್ಕೊಳ್ಳೋಣ ಸರ್, ನಾನು CM ಇಲ್ಲ, ನಾನು ಆಲ್ರೆಡಿ ಗೆದ್ದಾಗಿದೆ. ನೀವು ನನ್ನ ಗೆಲ್ಸೋ ಅವಶ್ಯಕತೆನೇ ಇಲ್ಲ. ನಾನು ಇನ್ನೊಬ್ರಿಂದ ಗೆಲ್ಲೋನಲ್ಲ. ಅಲ್ಲ ಸರ್, ನೀವು ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಆಗಿ ನಾನು ಹೇಳ್ತೀನಿ ಕೇಳಿ, ನಾನು ಗೆಲ್ಲೋದು ನನ್ನಿಂದ, ನನ್ನ ಪರಿಶ್ರಮದಿಂದ. ನನ್ನ ಗೆಲುವು ನನಗೆ ಸೀಮಿತ ಅಷ್ಟೇ. ನಾನು ನಿಮ್ಮನ್ನೆಲ್ಲ ಬೆಗ್ ಮಾಡಿ ನಾನು ಗೆಲ್ಲಕ್ಕೆ ನನಗೆ ಅದು ಗೆಲುವಲ್ಲ, ಅದು ಅರ್ಥ ಆಯ್ತಾ? ಕರೆಕ್ಟ್ ಸರ್. ನಾನು ರೆಪ್ರೆಸೆಂಟೇಟಿವ್ ಆಗ್ತೀರಾ ನೀವು, ನಾನು ಗೆಲುವು ಅಂತ ಹೇಳ್ತಿಲ್ಲ. ರೆಪ್ರೆಸೆಂಟೇಟಿವ್ ಆಗುವಾಗ ನಿಮ್ಗೆ ಕೆಲವು ನಿಲುವುಗಳ ಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಜನಗಳಿಗೆ. ಅಂದ್ರೆ ಇವ್ರು ಯಾವ ರೀತಿ ಮಾರ್ಪಾಡು ತರ್ತಾರೆ ಅಂತ ಅನ್ಕೊಳ್ಳೋದಕ್ಕೆ. ಇಷ್ಟೊತ್ತಿ ನೀವೇ ಕೇಳಿದ್ರಿ, ಜನಗಳೇ ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲೂ ಕೂಡ. ಜನಗಳೇ ಇನ್ವಾಲ್ವ್ ಅಲ್ಲ ಸ್ವಾಮಿ, ಯೂಸಿಂಗ್ ಟೆಕ್ನಾಲಜಿಲಿ ಜನನ್ ಕನೆಕ್ಟ್ ಆಗ್ಬೋದು. ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಿಸ್ಬೇಡಿ ಅಂತ ಹೇಳ್ತಾ ಇರೋದು ನೀವು, ಅರ್ಥ ಆಯ್ತಾ? ವೋಟರ್ಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಕೈಯಿಂದ ಖರ್ಚೇ ಮಾಡಿಸ್ಬೇಡಿ. ನೀವು ಹೇಳಿ, ನಿಂದು ಏನಿದೆ ಹೇಳಪ್ಪ, ನಾನು ನೋಡ್ಕೊತೀನಿ ಅದನ್ನ. ನನಗೆ ಕರೆಕ್ಟ್ ಅಂತ ಕನ್ವಿನ್ಸ್ ಆದರೆ ನಾನು ನಿನ್ಗೆ ವೋಟ್ ಹಾಕ್ತೀನಿ. ಆಮೇಲೆ ನಿನ್ನ ಹತ್ರ ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ಹೇಳಬೇಕು. ಏನು ಹೇಳಿ, ನೀವು ಇವಾಗ ಹೇಳ್ತೀರಲ್ಲ, ರೋಡ್ಗಿಳಿ ಬಾ ಹಳ್ಳಿಗೆ ಜನಸಂಪರ್ಕದಲ್ಲಿರುವಂತ ಯಾವಾಗ ಕೇಳಬೇಕು, ಕೆಲಸ ಕೊಟ್ರ ಮೇಲೆ. ಇದು ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಕೆಲಸ ಕೊಡಕ್ ಮುಂಚೆ ನೀವೇ ಹೇಳಿದ್ರಲ್ಲ, ಅವ್ರು ಗ್ರೌಂಡ್ಗಿಳಿ ಕೆಲಸ ಕೊಡಕ್ಕೆ ಒಬ್ಬ ಜಿಮ್ ಮಾಡ್ಕೊಂಡು ಹೇಳ್ತಾನೆ, ಇಲ್ಲ ರೀ ಅವರು ಹಳ್ಳಿಗೆ ಹೋಗ್ಬೇಕ್ರಿ, ಇದು ವೇವ್ ಕ್ರಿಯೇಟ್ ಆಗ್ಬೇಕ್ರಿ. ಏನ್ ಮಾಡ್ತೀರಾ ಸರ್? ಕೆಲಸ ಕೊಡೋದಕ್ಕೆ ಒಂದು ನಂಬಿಕೆ ಕ್ರಿಯೇಟ್ ಆಗ್ಬೇಕಲ್ಲ ಸರ್. ಪ್ರತಿಯೊಬ್ರು ಈಗ ಇಷ್ಟು 7 ಕೋಟಿ ಜನಸಂಖ್ಯೆ ಬಂದು ಕೆಲಸ ಮಾಡಕ್ಕೆ ನೀವು ನಂಬಿಕೆ ಇರೋರ್ಗೆ ಹಾಕೊಳ್ಳಿ ಸರ್. ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಯಾಕೆ ನಂಬಿಕೆ ಇಡ್ತೀರಾ? ನಾನು ನೀವು ಹೇಳ್ತಿರೋ ಸಿದ್ಧಾಂತಗಳು ನಾನು ಹೇಳಿದ ಸಿದ್ಧಾಂತ ಐಡಿಯಲ್ ಅನ್ಸಿದ್ಯಲ್ವಾ, ಅಲ್ಲಿ ಅದಕ್ಕೆ ನಾನು ಹೇಳ್ತಿರೋದು. ಅದೇ ನೀವು ನಂಬಿ ಅಂತಾನೆ ಹೇಳ್ತಾ ಇರೋದು. ನೀವು ನಂಬಕ್ ರೆಡಿ ಇಲ್ಲ, ಓಕೆನಾ? ಬೇರೆಯವ್ರನ್ನೂ ನಂಬಕ್ ರೆಡಿ ಇಲ್ಲ. ಅವನು ಯಾರೋ ನಂಬ್ತಿದ್ರೆ ಇಷ್ಟೊಂದು ಜನ ನಂಬ್ತಾವ್ರವನ್ನ ನಾನು ಹಾಕ್ಬೋಣ ಅಂತ. ಇದು ಎಡಬಿಡಂಗಿ ಅಂತೀರಾ, ಏನಂತೀರಾ ಈ ಕ್ಯಾರೆಕ್ಟರ್ಗಳನ್ನ? ಜನಗಳಿಗೆ ಯಾರನ್ನ ಆಯ್ಕೆ ಮಾಡಿ ಕೂರಿಸಿದಾರೋ ನಾಯಕರು ಅಂತ, ಸೊ ಅವರೆಲ್ಲ ಜನಗಳು ಈ ತರನೇ ಥಿಂಕ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಸರ್? ಅವ್ರಿಗೀಗ ಆಯ್ಕೆ ಸ್ವಾತಂತ್ರ್ಯ ಇಲ್ಲದೆ ಅಥವಾ ಅವ್ರಿಗೆ ಕರೆಕ್ಟಾಗಿ ಯೋಚನೆ ಮಾಡುವಂತ ಕೆಪಾಸಿಟಿ ಇಲ್ದೇನೆ ಎಲ್ಲರೂ ಯಾರಿಗೋ ಒಬ್ರು ಓಟ್ ಹಾಕಿದ್ದಾರೆ. ನಾನೇ ಯಾಕೆ ಹೇಳಿ, ನೀವು ಕೇಳಿಸ್ಕೊಳ್ಳಿ, ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಈಗ ನೀವೆಲ್ಲ ವಾಲ್ತಿದ್ದೀರಾ ಅಂದ್ರೆ ನೀವು ಕರೆಕ್ಟಾಗಿ ನಿಲ್ತಿಲ್ಲ ಅಂತ. ನಿಮ್ಮ ಕಾಲ್ ಮೇಲೆ ನಿಂತಿರೋ ದೃಢವಾಗಿ ನಿಂತ್ಕೊಂಡ್ರ ನಾನು ಇಷ್ಟೇನಯ್ಯ, ನನಗೆ ಕರೆಕ್ಟ್ ಅನ್ನಿಸ್ತಿದೆ, ನಾನು 4 ಜನ ಚೇಂಜ್ ಮಾಡ್ತೀನಿ, ನಾನು ಚೇಂಜ್ ಆಗಲ್ಲ, ನನಗಿದು ಕರೆಕ್ಟ್ ಅನ್ನಿಸ್ತಿದೆ. 4 ಜನರ ಹತ್ರ ಡಿಸ್ಕಸ್ ಮಾಡಿ, 4 ಜನ ನಿಮ್ಮ ಅಭಿಪ್ರಾಯ ಹೇಳಿ, ಅಷ್ಟೇ ತಾನೇ ಇಲ್ಲಿ. ಅಟ್ಲೀಸ್ಟ್ ನಿಮ್ಮ ಬಾಯಲ್ಲಿ ಬರಲಿ. ಈ ವೋಟರ್ಸ್ ನಾವು ಗೆಲ್ಲಬೇಕು ಅಂತಾರ ಬಾಯಲ್ಲಿ ಬರಬೇಕಲ್ಲ. ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ಸರ್? ಯಾವಾಗ ಗೆಲ್ತೀರಾ ಸರ್ ನೀವು? ಸರ್ ಅವ್ರು ಗೆದ್ದಿದ್ದಾರೆ, ನೀವು ಯಾವಾಗ ಗೆಲ್ತೀರಾ ಸರ್? ಸರ್ ಇನ್ಯಾರ ಬಂದರೆ ಗೆಲ್ತಾರಾ ಸರ್? ನಾನು ಎಷ್ಟು 7 ವರ್ಷದಿಂದ ಹೇಳ್ತಿದ್ದೀನಿ, ಅಲ್ಲಪ್ಪ ಅದು ಗೆಲುವಲ್ಲಯ್ಯ, ಅದು ಒಂದು ಕೆಲಸ ಕೊಡೋದದು, ಆಯ್ಕೆ ಮಾಡೋದದು, ರೆಪ್ರೆಸೆಂಟೇಟಿವ್ ಅಪ್ಪ ಅದು. ನಿಮ್ಮ ಕೆಲಸ ಮಾಡೋಕೆ ಒಬ್ಬ ರೆಪ್ರೆಸೆಂಟೇಟಿವ್ ಕಳಿಸ್ತೀರಾ, ಅವ್ನು ನಿಮ್ಮ ಜೊತೆ ಟಚ್ಚಲ್ಲಿ ಇರಬೇಕಲ್ವಾ? 100% ಇರಬೇಕು. ಮತ್ತೆ ಅದ್ರ ಬಗ್ಗೆ ಕೇಳ್ತಾನೆ ಇಲ್ಲ ನೀವು. ಎಲೆಕ್ಷನ್ ಮುಂಚೆ ಕೇಳ್ತೀರಾ ನಮ್ಮ ಮನೆಗೆ ಬಂದೇ ಇಲ್ಲ ನೀವು ಅಂತ. ಸರ್ ಡೆಫಿನೆಟ್ಲಿ ನೀವು ಹೇಳ್ತಾ ಇರೋದು ನೋಡ್ತಾ ಇರೋರಿಗೆ ಅರ್ಥ ಆಗಿರುತ್ತೆ. ಬಟ್ ಅದೇ ನೀವು ಹೇಳ್ದಂಗೆ ತುಂಬ ಜನಕ್ಕೆ ಅವರೇ ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂತ ಅನ್ಕೊಳ್ಬಹುದು, ನನ್ನ ಒಪಿನಿಯನ್. ಅಲ್ಲ, ಅದು ಅವ್ರಿಗೆ ಬೇಕಾದ್ರೆ ಕೇಳಿ, ಎಲ್ಲ ಚೆನ್ನಾಗಿದೆ ಅನ್ಕೊಳ್ಳಿ, ಏನಕ್ಕೆ ಬೇಕು ಬದಲಾವಣೆ ಅಲ್ವಾ? ಚೆನ್ನಾಗಿದೆ, ಅವ್ರಿಗೇನೋ ಇಲ್ಲಿ ಮೇಲ್ಗಡೆ ಬದಲಾವಣೆ ನಮ್ಗೆ ಖುಷಿ ಸಿಗುತ್ತೆ ಅನ್ನೋರು ಮಾಡ್ಕೊಂತಾರೆ ಅಲ್ವಾ? ಹೌದು ಸರ್. ಈಗ ನೀವು ಆ್ಯಕ್ಚುಲಿ ನೀವು ಹೇಳಿದ್ರಿ, ನಾನು ಎಷ್ಟು ದಿನ ಬೈಕೊಂಡು ಓಡಾಡಲಿ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ನಾನು ಪ್ರಜಾಕೀಯ ಪಕ್ಷ ಥರದ್ದು ಮಾಡಿಕೊಂಡೆ, ನಂದು ವಿಚಾರಗಳನ್ನು ನಾನು ಹೇಳ್ತಾ ಹೋದೆ ಅಂತ. ಸರ್ ಈಗ ಬೈಕೊಂಡು ಓಡಾಡ್ತಾ ಇದ್ದಿದ್ದಲ್ಲ, ನಾವೀಗ ಫಾರ್ ಎಕ್ಸಾಂಪಲ್ ಸೂಪರ್ ಸಿನಿಮಾದಲ್ಲಿ
ಅಥವಾ ಓಂಕಾರ ಆಗಿರ್ಬೋದು, ಅದೊಂದು ಸಾಂಗ್ ಇದೆ, ಓತಲ್ಲ ಓತಲ್ಲ ಓಟಿಲಿ ಓತಿಲ್ಲ, ಡೆಮೋಕ್ರಸಿ ಬಟ್ಟೆ ಬಿಚ್ಚಿ ರೋಡಿಗೆ ತಂದ್ರಲ್ಲ, ಆ ಥರ ಸಾಂಗ್ಸ್ ಇದೆ. ಸೊ ಅದೆಲ್ಲ ನೀವು ಬೈಕೊಂಡು ಓಡಾಡಿದ್ದು ಅಂತ ಅನ್ಕೊಳ್ಬೋದು ಸರ್ ಇಲ್ಲಿ ತನಕ. ಸೂಪರ್ ಸಿನಿಮಾ. ನಾನು ಅದೇ ಹೇಳಿ, ನನ್ನ ಫ್ರಸ್ಟ್ರೇಷನ್, ನನ್ನ ಡೆಸ್ಪಿರೇಷನ್ ಎಲ್ಲ ನಾನು ಕಕ್ಕಿದ್ದೀನಿ ನನ್ನ ಮಾಧ್ಯಮದಲ್ಲಿ. ಎಲ್ಲೋ ಒಂದು ಹಾಡು ಬರೆಯೋಕೆ ಚಾನ್ಸ್ ಸಿಗ್ದಾಗ ಅಲ್ಲೇನೋ ಹೇಳಿದ್ದೀನಿ. ಹೌದು. ಕೊನೆಗೆ ನನ್ನ ಕಾಡಿ ನೀನೇನೇ ಮಾಡ್ತಿದ್ಯಾ ಪ್ರಾಕ್ಟಿಕಲ್ ಆಗಿ ಅಂತ. ಓಕೆ, ಸಿನಿಮಾ ಪ್ರಭಾವ ಬೀರುತ್ತೆ ಜನರ ಮೇಲೆ, ಖಂಡಿತ ಯಾರೆಲ್ಲ ಒಂದು ವಿಚಾರ ಹೊಳಿಬೋದು ಅಂತ ಖಂಡಿತ. ಕೊನೆಗೆ ನನಗೆ ಅನ್ನಿಸ್ತು, ಏನಾರ ಈ ಥರ ಮಾಡಬೇಕಲ್ವಾ, ನಾನು ಮಾಡಿ ಇನ್ನೊಂದು ಸಿನಿಮಾ ಮಾಡೋ ಬದಲು ಒಂದೇನಾರು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಅಷ್ಟೇ. ಓಕೆ, ಅದು ನಾನು ಏನು ಮಾಡಿರೋದು. ಆಮೇಲೆ ಅದನ್ನು ಹೇಳ್ಬಿಡಿ, ಇದಕ್ಕೇನು ಸರ್ ಎಂಡ್ ಇಲ್ವಾ, ಇದಕ್ಕೆ ಇದು ಹಿಂಗೆ ನಡ್ಕೊಂಡು ಹೋಗುತ್ತಾ, ಇನ್ನೊಂದು 20 ವರ್ಷ ಹಿಂಗೆ ಇರುತ್ತಾ, ನಮ್ಮ ಮೊಮ್ಮಕ್ಳ ಕಾಲಕ್ಕೆ ಆಗುತ್ತಾ? ನೀನು ಮಾಡಿಲ್ಲ, ನಿಮ್ಮ ಮೊಮ್ಮಕ್ಳು ಮಾಡ್ರೆ ನಿಮ್ಮ ಮೊಮ್ಮಕ್ಳ ಕಾಲಕ್ಕೆ ಆಗುತ್ತೆ. ಸರ್ ನಾನು ಯಾಕೆ ಅದನ್ನು ಕೇಳಿದೆ, ನೀವು ಬೈಕೊಂಡು ಓಡಾಡ್ತಿದ್ರಿ ಅಂತ ಅವಾಗ ಅಂತಂದ್ರೆ, ಅಟ್ಲೀಸ್ಟ್ ಅವಾಗ ನಿಮ್ದೊಂದು ಸ್ಟ್ಯಾಂಡ್ ಏನು ಅಂತ ನೀವು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರಿ. ಬಟ್ ನೀವೀಗ ಒಂದು ಪಕ್ಷದ ಮೂಲಕ ಒಂದು ಕಟ್ಟಿ ವಿಚಾರಗಳನ್ನು ಹೇಳಕ್ ಶುರು ಮಾಡಿದಾಗ ನೀವೇನು ಸ್ಟ್ಯಾಂಡ್ ತಗೋತಾ ಇಲ್ಲ. ಯಾವುದೋ ಒಂದು ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿಲ್ಲ. ಯಾವುದು ಸರ್ ಯಾವುದಾದ್ರೂ ಆಗ್ಬೋದು ಸರ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ಮೋದಿ ಅವ್ರು ನಿನ್ನೆ ಈಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಏನಂತ, ಪೆಟ್ರೋಲ್ ಮತ್ತೆ ಡೀಸೆಲ್ಗಳನ್ನ ನೀವು ಮಿತವಾಗಿ ಬಳಸಿ, ಮತ್ತೆ ಈ ಕಡೆ ಲಾಕ್ಡೌನ್ ಒಂಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಅದಕ್ಕೆಲ್ಲ ನಾನು ಹೇಳ್ತಾ ಕೂತ್ಕೊಬೇಕು, ಸರಿ ಇಲ್ಲ ತಪ್ಪು. ನಿಮ್ ನಿಲುವೇನು ಅಂತ ಗೊತ್ತಾಗ್ಬೇಕಲ್ಲ ಸರ್. ನಿಮ್ ನಿಲುವೇನು ಸರ್? ನಮ್ ನಿಲುವು ಅವ್ರು ಹೇಳಿರೋದು ಸರಿ ಇದೆ ಅಂತ ನನಗೆ ಅನ್ಸುತ್ತೆ. ಬಿಡಿ, ಮತ್ತೆ ನನ್ನ ನಿಲುವು ಯಾಕೆ ಬೇಕು ನಿಮ್ಗೆ? ನೀವು ಪ್ರಜೆ ಅಲ್ವಾ ಸರ್? ಈಗ ನಾನೊಬ್ಬ ಪ್ರಜೆ ಅಲ್ವಾ? ನಾನು ನನ್ನ ನಿಲುವು ಹೇಳಿದೆ, ನಿಮ್ ನಿಲುವು ಹೇಳ್ಕೊಂಡು ನೀವು ಓಡಾಡಿ. ನನ್ನ ನಿಲುವು ಆ ನಿಲುವಲ್ಲೂ ಸ್ಪಷ್ಟತೆ ಇಲ್ಲ. ಏನ್ ಹೇಳಿ, ನಂದೇನೋ ಹೇಳಿದೀನಿ, ಡೌಟ್ ನಾನು ಹೇಳಿರೋದು. ಡೌಟ್ ಇಲ್ಲ ಸರ್, ಸರಿನಾ ತಪ್ಪು ಅಂತ ಅನ್ಸಿದೆ. ನಿಮ್ ನಿಲುವೇನು ಅಂತ ನಾನು ಕೇಳಿದ್ರು. ಅಲ್ಲ, ಅದೇ ಹೇಳಿದ್ದು. ಇಲ್ಲ, ಅದೊಂದು ಆಗ್ಬಿಟ್ಟಿದೆ. ನೀವು ಪಕ್ಷ ಮಾಡಿದೀರಾ ಸರ್, ನೀವು ಲೀಡ್ರು ಸರ್, ನೀವು ಹೇಳಿ ಸರ್ ನಿಮ್ ನಿಲುವು ಅಂತ. ಅಂದ್ರೆ ಆ ನ್ಯೂಟ್ರಲ್ ಸ್ಟ್ಯಾಂಡ್ ಯಾಕೆ ಸರ್? ಮೊದ್ಲು ಇಲ್ದೇ ಇದ್ದಂತಹ ನ್ಯೂಟ್ರಲ್ ಸ್ಟ್ಯಾಂಡ್ ಈಗ ಯಾಕೆ ಬಂದಿದೆ ಅಂತ. ಹೆಂಗೆ ಹೇಳಿ ಇದು ನಿಮ್ಗೆ? ನಾನು ಹೇಳಿದ್ದು ರೀ, ಒಂದ್ ಗಿಡ ಹಾಳಾಗಿ ಹೋಗ್ತಿದೆ ರೀ, ಕೆಳಗಡೆ ಬೇರುಗಳೇ ಹಾಳಾಗಿ ಹೋಗಿರೋದು. ನೀವು ಎಲೆ ಕಿತ್ಕೊಂಡು ಏನ್ ಹೇಳಿ, ಇನ್ನೊಂದೇನೋ ಸರಿ ಮಾಡ್ಕೊಂಡು ಮೇಲ್ಗಡೆ ಔಷಧಿ ಹೊಡ್ಕೊಂಡು ಕೂತಿದ್ದೀರಾ. ಈಗ ಯಾರೊಬ್ರು ತಪ್ಪು ಮಾಡಿದ್ರು ಅಂದ್ರೆ ಅದಕ್ಕೆ ನೀವು ಕಾರಣ ತಾನೇ? ಯಾಕಂದ್ರೆ ನೀವೇ ಆಯ್ಕೆ ಮಾಡಿರೋದು. ಸರಿ ಮಾಡ್ತೀರ ಅಂದ್ರೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಸಿಂಪಲ್ ಅಲ್ಲ ಇವರೇ. ನಾನು ಹೇಳ್ತಿರೋದು ಕರೆಕ್ಟ್ ಅಂದವರು, ಅಥವಾ ನಾನು ಹೇಳ್ತಿರೋದು ನೀವೇ ಇದಾಗಬೇಕು, ನಿಮ್ಮ ಒಪಿನಿಯನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ತುಂಬಾ ಇದೆ ನಮ್ಮಲ್ಲಿ ಕ್ಲೀಶೆಗಳು. ಸಿನಿಮಾ ಹೇಳ್ತಿರಲ್ಲ ಸರ್, ಇದು ಅಲ್ಲಿ ಬಂದಿದೆ ಸರ್, ಅದನ್ನೇ ಮಾಡಿದ್ದೀರಾ. ಸಿನಿಮಾಗೆ ಎಷ್ಟು ಚೆನ್ನಾಗಿ ಹೇಳ್ತೀರ ನೋಡಿ, ಎಲ್ಲ ರಿವ್ಯೂ ರೈಟರ್ಗಳಾಗ್ಬಿಟ್ಟಿದ್ದಾರೆ ಇವಾಗ ಕೂತ್ಕೊಂಡು. ಸರ್ ಇದೆಲ್ಲ ನೋಡ್ದಂಗೆ ಇದೆಯಲ್ಲ ಸರ್, ಕಾಪಿ ಹೊಡಿ, ಹೊಸ್ದೇನು ಸರ್ ನಿಮ್ಮದು ಅಂತೀರಾ. ನಾನೇನೋ ಹೊಸ್ದು ಹೇಳಿದ್ರೆ, ಸರ್ ನೀವಿನ್ನೂ ರೀಮೇಕಲ್ಲಿ ಇದ್ದೀರಾ ಎಲ್ಲ, ಆ ಪಿಕ್ಚರ್ ನೋಡೋದು ಈ ಪಿಕ್ಚರ್ ನೋಡೋದು, ಸರ್ ಆ ಪಿಕ್ಚರ್ ಥರ ಇಲ್ಲ ಈ ಪಿಕ್ಚರ್ ಥರ ಇಲ್ಲ ಅಂದ್ಕೊಂಡು. ನಮ್ಮಲ್ಲಿ ರೀಮೇಕ್ ರೈಟರ್ಸ್ಗಳು, ರೀಮೇಕ್ ಡೈರೆಕ್ಟರ್ಗಳು ಅಂತ ಎಲ್ರಿಗೂ ಬೈತಾರೆ ಇವರು. ರೀಮೇಕ್ ಆಡಿಯನ್ಸ್ ಎಷ್ಟು ಜನ ಇದೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ಯು ಡೋಂಟ್ ಹ್ಯಾವ್ ಯುವರ್ ಒಪಿನಿಯನ್, ಯು ಡೋಂಟ್ ಹ್ಯಾವ್ ಒನ್ ಸ್ಟ್ಯಾಂಡ್, ಯು ಡೋಂಟ್ ವ್ಯಾಲ್ಯೂ ಯುವರ್ ಏನೋ ಇದು. ಯಾರು ಏನಾರು ಹೇಳಿದ್ರೆ ಅದ್ರ ಮೇಲೆ ನಿಮ್ದು ಡಿಪೆಂಡೆಂಟ್. ಯಾಕೆ ನಿಮಗೆ ದೇವ್ರು ಇದು ಕೊಟ್ಟಿಲ್ವಾ? ತರ್ಕ ಮಾಡ್ಬೋದಲ್ವ, ಕರೆಕ್ಟಾ ತಪ್ಪಾ ಸರಿನಾ ಮಾಡ್ಬೋದಲ್ಲೇನ್ರಿ, ಅಲ್ಲಿ ನಿಲ್ಸ್ಬಿಡಬಾರ್ದಲ್ವಾ? ಸರ್ ಈಗ ನೀವು ಹೇಳ್ತಿರೋದು ವಿಷಯ, ನೀವು ಇನ್ವಾಲ್ವ್ ಆಗಿ, ನೀವು ಪ್ರಜೆಗಳೇ ನಾಯಕರು, ಇಲ್ಲಿ ಪ್ರಜೆಗಳೇ ರಾಜರು ಅನ್ನುವಂತಹ ವಿಷಯ ನೀವು ಸಿನಿಮಾದಲ್ಲಿ ಹೇಳಿದಾಗ ತಲುಪಿದೆ ಜನಗಳಿಗೆ, ಬಹಳಷ್ಟು ಜನಕ್ಕೆ ಅದು ಇಷ್ಟಪಟ್ಟಿದ್ದಾರೆ, ತಲುಪಿದೆ, ಎಲ್ಲವೂ ಆಗಿದೆ. ರಿಯಲ್ ಲೈಫ್ ಅಂತ ಬಂದಾಗ ಯಾಕೆ ಜನಗಳಿಗೆ ನೀವು ಹೇಳಿದಾಗ ಅವ್ರು ಯಾಕೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ ಅಂತ ನಿಮಗೆ ಅನ್ಸುತ್ತೆ? ಏನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೇಳಿ, ಹೋಗ್ಲಿ ನಾನು. ಸರ್ ಅದೇ, ನೀವು ಇನ್ವಾಲ್ವ್ ಆಗಬೇಕು, ಇಟ್ ಈಸ್ ಯುವರ್ ಚಾಯ್ಸ್. ನೀವು ಆಕ್ಚುಲಿ ಇನ್ವಾಲ್ವ್ ಆಗಿ ಬದಲಾವಣೆ ತರಬೇಕು ಅಂತಂದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಯು ಆರ್ ವೋಟಿಂಗ್ ಅಥವಾ ವಾಟ್ ಎವರ್ ಸಿಸ್ಟಮ್ ಚೇಂಜ್ ಆಗಬೇಕು ಅಂದ್ರೆ ನೀವು ಇನ್ವಾಲ್ವ್ ಆಗಬೇಕು ಅಂತ. ಬೇರೆಯವ್ರನ್ನ ಗೆಲ್ಸೋದ್ರ ಬದಲು ನೀವೇ ಇನ್ವಾಲ್ವ್ ಆಗಿ ನೀವು ಗೆಲ್ಲಿ. ಹೇಳಿದ ಆ ಇನ್ವಾಲ್ವ್ಮೆಂಟ್ ಏನು ಅನ್ನೋದು ಗೊತ್ತಿರ್ಬೇಕಲ್ವಾ? ಏನ್ ನೀವು ಇನ್ವಾಲ್ವ್ ಆಗಿ ನಾವೇನ್ ಸರ್ ಇನ್ವಾಲ್ವ್ ಆಗೋದು ಅಂತಾನೆ ಕೇಳ್ಬೋದು. ಇನ್ವಾಲ್ವ್ ಅಂದ್ರೆ ಏನದು? ನಿಮ್ಗೆ ಕರೆಕ್ಟ್ ಅನ್ಸರಿ 4 ಜನಕ್ಕೆ ಹೇಳಬೇಕು ಅಲ್ವಾ? ಅದು ಬಿಟ್ರೆ ಇನ್ನೇನು ಇನ್ವಾಲ್ವ್ಮೆಂಟ್ ಅಂದ್ರೆ, ಈಗ ನಾನು ಸೆಲೆಕ್ಷನ್ ಪ್ರೋಸೆಸ್ ಒಂದೇನೋ ಆ್ಯಪ್ ಮಾಡ್ತೀನಿ ಅನ್ಕೊಳ್ಳಿ, ನೀವು ಅಲ್ಲೋಗಿ ನೋಡಬೇಕು, ನಿಮ್ಮ ಆಸ್ಪಿರೆಂಟ್ ನೀವೇ ಸೆಲೆಕ್ಟ್ ಮಾಡಿ, ನಿಮ್ಮ ಏರಿಯಾ ರೆಪ್ರೆಸೆಂಟೇಟಿವ್ನ ನೀವೇ ಸೆಲೆಕ್ಟ್ ಮಾಡಿದ್ರೆ ಟೆಕ್ನಾಲಜಿ ಇದೆ, ಒಂದು ಆ್ಯಪ್ ಹಾಕ್ಕೊಂಡು ಅದರಲ್ಲಿ ಹೋಗಿ ಬಾಪ ಮಾತಾಡ್ಬೇಕು ನಿನ್ನ ಹತ್ರ ಅಂತ ಮೆಸೇಜ್ ಮಾಡಿ ಅವನಿಗೆ, ಅಥವಾ ಅವ್ನು ಮಾಡ್ತಾನೆ, ಅವನ ಹತ್ರ ಮಾತಾಡಿ ಇವ್ನು ಗುಡ್ಡ ಬೇಡ ಅಂತ ನಿಮ್ಮ ಒಪಿನಿಯನ್ ಕೊಡ್ಬೋದಲ್ಲಿ. ಅದು ಆಗ್ಬೋದಲ್ವಾ? ಅದು ಕಷ್ಟನಾ? ಇಲ್ಲ ಸರ್, ಕಷ್ಟ ಅಲ್ಲ. ಬಟ್ ಯಾಕೆ ಅಂದ್ರೆ ಸಿನಿಮಾದಲ್ಲಿ ನೋಡಿದಾಗ ಅಪೀಲ್ ಆದಂತಹ ವಿಷಯ ನಾವು ಬೇರೆ ರಿಯಲ್ ಆಗಿ ಹೇಳಿದಾಗ ಯಾಕೆ ಅದು ಅಪೀಲ್ ಆಗ್ತಿಲ್ಲ ಜನಗಳಿಗೆ, ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂತ. ಅದೇ ಇಲ್ಲಿ ಹೆಂಗೆ ಅಂದ್ರೆ, ಇವ್ನು ಯಾಕೆ ಮಾಡ್ತಿಲ್ಲ ಅವ್ನು ಯಾಕೆ ಮಾಡ್ತಿಲ್ಲ ಅಂತ.
ನೋಡಿ ಸರ್ ಅವ್ನು ಮಾಡ್ತಿಲ್ಲ ಇವ್ನು ಮಾಡಿ ನೀನೇನು ಮಾಡ್ತಿದ್ಯಪ್ಪ ಅಂದರೆ ಅವನು ಸರ್ ಅವರೆಲ್ಲ ಮಾಡ್ರೆ ನಾನು ಮಾಡ್ತೀನಿ ಸರ್ ಅಂತ. ಸರ್ ನನಗೆ ಅಟ್ಲೀಸ್ಟ್ ಒಂದು ವಿಷಯದ ಬಗ್ಗೆ ನಿಮ್ದು ಅಭಿಪ್ರಾಯ ಅಂದರೆ ನಿಮ್ದು ಏನು ತಲೆಯಲ್ಲಿ ಇದೆ ಅಂತ ನಂಗೆ ವಿಷಯ ಗೊತ್ತಾಗಬೇಕು ಸರ್. ಫಾರ್ ಇನ್ಸ್ಟೆನ್ಸ್ ಈಗ ಒಂದೊಂದು ಪಕ್ಷದ್ದು ಕೆಲವೊಂದಷ್ಟು ಉದ್ದೇಶಗಳಿವೆ. ಈಗ ಫಾರ್ ಇನ್ಸ್ಟೆನ್ಸ್ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಕ್ಷ ರಿಸರ್ವೇಷನ್ ಪಾಲಿಸಿನ ತುಂಬ ವೋಟ್ ಬ್ಯಾಂಕ್ ಥರ ಮಾಡ್ಕೊಂಡಿಲ್ಲ. ಅಲ್ಲ ನೋಡಿ, ಇದನ್ನೇ ನೀವು ರಾಜಕೀಯದವ್ರನ್ನ ಕೇಳಿ. ಇವೆಲ್ಲ ಪ್ರಜಾಕೀಯದಲ್ಲಿ ನಾನು ಪ್ರಜೆಯಾಗಿ ಮಾತಾಡ್ತಿದ್ದೀನಿ. ಯಾಕಂದ್ರೆ ನನ್ನ ಹತ್ರ ಇವಾಗ ಅಧಿಕಾರನೇ ಇಲ್ಲ, ನನ್ನ ಕೇಳಿ ಪ್ರಯೋಜನ ಇಲ್ಲ. ನೀವು ರಾಜಕೀಯ ಪಕ್ಷದವ್ರನ್ನ ಮೀಟ್ ಮಾಡಿದಾಗ ಆ ಪಕ್ಷದವ್ರು ಮಾಡೋದು ಈ ಪಕ್ಷದವ್ರು ಕೇಳಿ, ಈ ಪಕ್ಷದವ್ರು ಮಾಡೋರು ಆ ಪಕ್ಷದವ್ರು ಕೇಳಿ, ಅವ್ರು ಇವ್ರನ್ನ ಬೈತಾರೆ, ಇವ್ರು ಅವ್ರನ್ನ ಬೈತಾರೆ. ಅದು ನಮಗೆ ಟೈಮ್ ಪಾಸ್ ಚೆನ್ನಾಗಾಗತ್ತೆ. ಅದನ್ನು ಮಾಡ್ಕೊಂಡು ಹೋಗಿ. ನಾನು ಸೂಕ್ತ ಅಲ್ಲ ಈ ಕ್ವಶನ್ಗೆಲ್ಲ ಆನ್ಸರ್ ಮಾಡೋದಕ್ಕೆ. ಕರೆಕ್ಟ್ ಸರ್. ಬಟ್ ನಿಮ್ಮದು ಈಗ ಆಸ್ ಎ ಪ್ರಜೆಯಾಗಿ ನಾನು ಕೇಳ್ತಿರೋದು, ಪ್ರಜೆಯಾಗಿ ನೀವು ಬನ್ನಿ ಆಚೆ ಹೋಗೋಣ, ತುಂಬ ಹೊತ್ತು 1 hour ಮಾತಾಡೋಣ. ಅದು ಬೋರ್ ಆಗುತ್ತೆ ಬೇರೆಯವ್ರಿಗೆ ಕೇಳೋದಕ್ಕೆ. ಎಸ್ ಸರ್. ಸರ್ ಈಗ ಸಿನಿಮಾ ವಿಚಾರ ಅಂತ ಬಂದಾಗ ಆ್ಯಕ್ಚುಲಿ ನಿಮ್ಮದೇ ಆದಂತಹ ಒಂದು ನೀವು ಛಾಪನ್ನು ಇಲ್ಲಿವರೆಗೂ ಮೂಡಿಸಿದ್ದೀರಾ. ಅಂದರೆ ಜನ ಯಾಕೆ ನೀವು ಬನ್ನಿ ಅಂತ ಹೇಳ್ತಿರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ದಿಸ್ ಪರ್ಸನ್ ಹ್ಯಾಸ್ ಸಮ್ ಐಡಿಯಲ್ ಥಾಟ್ಸ್ ಅಂತ ಅಷ್ಟೇ. ನಾವು ಇನ್ವಾಲ್ವ್ ಆಗ್ತೀವಿ, ನೀವು ಅದನ್ನು ಸಾಧ್ಯ ಮಾಡಿ ತೋರಿಸಿ ಫಸ್ಟ್, ನಾವು ಬರ್ತೀವಿ ಅನ್ನೋ ಥರದ ಮೈಂಡ್ ಸೆಟ್ಟಲ್ಲಿ ಇರೋದು. ಈಗ ನಿಮ್ಮನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ, ಅಥವಾ ನಿಮ್ದೇನೋ ಸರಿ ಇಲ್ಲ, ಅಥವಾ ನಿಮ್ಮದು ಇನ್ನೊಂದು ಪಕ್ಷ ಅಂತ ಜನಗಳಿಗಂತೂ ಅರ್ಥ ಮಾಡ್ಕೊಂಡಿಲ್ಲ. ಇಷ್ಟರೊಳಗೆ ನೀವು ಇಷ್ಟೆಲ್ಲ ಮಾತಾಡೋದ್ರಿಂದ ಜನಗಳಿಗೆ ಅರ್ಥ ಆಗಿದೆ. ನಾವು ಕೂಡ ಇನ್ವಾಲ್ವ್ ಆಗುವಂತಹ ಒಂದು ಸಿಸ್ಟಮ್ ಇದು, ಆ ಥರದ್ದೇ ಉಪೇಂದ್ರ ಅವರು ಕರೆ ಕೊಟ್ಟಿರೋದು ಆ ಥರದ್ದೆಲ್ಲ ಅಂತ. ಯಾಕೆ ಸರ್ ಅಂದರೆ ಆಫ್ಟರ್ ಅಂದರೆ ನೀವು ಈಗ ಅಧಿಕಾರ ಅಂತ ಹೇಳಿದಾಗ ಕೆಲಸ ಸಿಕ್ಕಿದ ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರೋದಕ್ಕೆ ಹೆಲ್ಪ್ ಆಗುತ್ತಲ್ಲ. ಈಗ ವಿಜಯ್ ಕೂಡ ಫಾರ್ ಇನ್ಸ್ಟೆನ್ಸ್ ನಾನು ಹೇಳ್ತಿರೋದು, ಅವರಿಗೆ ಬೇರೆ ರೀತಿಯಲ್ಲೇ ಸಾಕಷ್ಟು ಸಂಘಟನೆ ಎಲ್ಲ ಮಾಡಿಕೊಂಡು ಪ್ರಚಾರ ಎಲ್ಲ ಮಾಡ್ಕೊಂಡು ಬಂದರು. ಬಟ್ ಈಗ ನಿಮ್ಮದೇ ಆದಂತಹ ಐಡಿಯಲ್ ಥಾಟ್ಸ್ನ ಅವರು ಜಾರಿಗೆ ತರ್ಬೋದಲ್ವ, ಅವರು ಇನ್ವಾಲ್ವ್ ಮಾಡ್ಕೋಬೋದು. ಸೊ ಆ ಥರ ಸಿಸ್ಟಮಲ್ಲಿ ನಾವು ಇರೋದ್ರಿಂದ ನೀವು ಒಂದ್ಸಲ ಬನ್ನಿ ಇರಿ ನೋಡೋಣ. ಹಂಗಾರೆ ಒಂಚೂರು ಅವ್ರು ಏನು ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಅದೇ ಥರ ಟ್ರೈ ಮಾಡೋಣ. ನನಗೆ ತಲೆ ಓಡಲ್ಲ, ನಾನು ಅವ್ರು ನೋಡಬೇಕು. ಅವ್ರು ಏನು ಮಾಡ್ತಾರೆ ನೋಡ್ಬಿಟ್ಟು ಅದನ್ನು ಟ್ರೈ ಮಾಡೋಣ. ಅದನ್ನು ನಾನೇ ಹೇಳ್ತೀನಿ, ಇದೇ ಥರ ನಾನು ಮಾಡ್ತೀನಿ ಅಂತೀನಿ. ಓಕೆನಾ? ಅವಾಗ ನಿಮ್ಗೆ ಅರ್ಥ ಆಗ್ಬೋದು. ಒಂದು ಮಾಡೆಲ್ ಕ್ರಿಯೇಟ್ ಆಗಿರುತ್ತೆ. ಈಗ ಆಲ್ರೆಡಿ ಮಾಡೆಲ್ ಕ್ರಿಯೇಟ್ ಆಗಿರೋದ್ರ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಸರ್ ಇದುವರೆಗೂ ಮಾಡೆಲ್ ಏನಿದೆ ಸರ್? ಬ್ಯಾನರ್ ಹಾಕೊಬೇಕು, ದೊಡ್ಡ ಪ್ರಚಾರ ಮಾಡಬೇಕು, ರ್ಯಾಲಿ ಮಾಡಬೇಕು, ಆಮೇಲೆ ನೀವು ಬೈಬೇಕು ಎಲ್ಲರನ್ನು. ನಿಮ್ಮ ನಿಲುವೇನು ಸರ್? ಅವ್ರ ಬಗ್ಗೆ ಬೈರಿ ಸರ್ ಒಂದಷ್ಟು. ಸರ್ ಇವ್ರದ್ದೇನು, ಇವ್ರಿಗೂ ಬೈರಿ. ಇದು ಮಾಡೆಲ್ ಕ್ರಿಯೇಟ್ ಆಗಿರೋದು. ನೀವು ಅದನ್ನು ಮಾಡಿದ್ರೆ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಇವನು ಬೈತಾವನು, ಇವನಿಗೂ ಹಾಕ್ಬೋದು ಅಂತ ಅಲ್ವಾ? ಸರ್ ಈಗ 2028ಗೆ ಏನು ಸರ್ ನೀವು ಈಗ ನಿಮ್ಮ 224 ಕ್ಷೇತ್ರದಿಂದ ನಿಮ್ಮ ಒಂದು ಪಕ್ಷದಿಂದ ಅಭ್ಯರ್ಥಿಗಳು ಆಯ್ಕೆ ಆಗೋದಕ್ಕೆ ನಿಲ್ತಾ ಇದ್ದಾರಾ, ಕೆಲಸ ಮಾಡೋದಕ್ಕೆ ಆಯ್ಕೆ ಆಗೋದಕ್ಕೆ ನಿಲ್ತಾ ಇದ್ದಾರಾ? ನೀವು ಕೂಡ ನಿಲ್ತಿದ್ದೀರಾ ಹೇಗೆ? ನೋಡಿ, ಒಂದು ಆ್ಯಪ್ ಇದೆ ನೋಡಿ, ಅದರಲ್ಲಿ ಎಷ್ಟು ಜನ ಬಂದಿದ್ದಾರೆ, ನೀವು ಎಷ್ಟು ಜನ ಸೆಲೆಕ್ಟ್ ಮಾಡಿದ್ದೀರಾ? ಅದರಲ್ಲಿ ನಿಮ್ಮ ಏರಿಯಾ ಮಾಡಿದ್ದೀರಾ ನೀವು? ಇಲ್ಲ ಸರ್, ನಾನು ಆ್ಯಪ್ ಡೌನ್ಲೋಡ್ ಆಗಿದೆ, ನಾನು ನೋಡಿದ್ದೀನಿ, ಅದೆಲ್ಲ ನೋಡಿದ್ದೀನಿ. ಅದೇ ನೀವು ಆಸ್ಪಿರೆಂಟ್ ಆಗಿ ನಿಲ್ಲೋ ಆಸೆ ಇದ್ರೆ ನಿಲ್ಬೋದು ಅಲ್ಲಿ. ಇಲ್ಲ ಅಂದ್ರೆ ನಿಮ್ಮ ಏರಿಯಲ್ಲಿ ಯಾರು ಆಸ್ಪಿರೆಂಟ್ ಇದ್ರೆ ಅವನ ಹತ್ರ ಮಾತಾಡ್ಬೋದು ನೀವು. ನೋಡಿ, ಟ್ರೈ ಮಾಡಿ. ಏನು ಸರ್ ಆರಾಮಾಗಿ ಕೂತ್ಕೊಂಡು ನಮಗೆ ಹೇಳ್ತೀರಾ ನೀವು ಅಂತ? ನಮ್ಮ ಹತ್ರ ಕೆಲಸ ಮಾಡಿ ನೀವು ಗೆದ್ದು ಬಿಡ್ತೀರಾ? ಬಲ್ಲೆ ಕಿಲಾಡಿ ಸರ್ ನೀವು. ನೀವು ಇರ್ತೀರಾ ಸರ್, ನೀವು ನಿಲ್ತಾ ಇದ್ದೀರಾ ಹೇಗೆ? ಅದೇ ನಮಗೆ ಕೆಲಸ ಮಾಡಿ ಅಂತಾನೆ ಇವ್ನು ಗೆಲ್ಲಬೇಕು ಅನ್ಕೊಂಡಿದ್ದಾನೆ ಇವನು ಅಂತ. ಸರ್ ಇಲ್ಲ ಸರ್, ನೀವು ಕೆಲಸ ಮಾಡೋಕೆ ರೆಡಿ ಇದ್ದೀರಾ, ನಿಲ್ತಾ ಇದ್ದೀರಾ, ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ 2028ಕ್ಕೆ. ಅಲ್ಲ ನೋಡೋಣ, ನಾನು ಅದೇ ಹೇಳಿದ್ದು, ನೀವು ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಬಂದರೆ ನಾನು ನಿಲ್ತೀನಿ. ಓಕೆ, ನನಗೂ ಅನಿಸ್ಬೇಕಲ್ಲ, ನೀವು ಗೆಲ್ತೀರಾ ಕಾನ್ಫಿಡೆನ್ಸ್ ಬರಬೇಕಲ್ಲ. ನಾಳೆ ನೀವು ಸೋತೋದ್ರೆ ನಾನು ನಿಂತೇನು ಪ್ರಯೋಜನ ಅಲ್ವಾ? ಸೊ ನಿಮ್ಮನೀಗ ಆಯ್ಕೆ ಮಾಡಿದ್ರೆ ಜನಗಳು, ಸೊ ಅಂದರೆ ನೀವು ಸಿನಿಮಾಗಳಿಂದ ದೂರಾಗಿ ಅಫ್ಕೋರ್ಸ್ ಈಗ ಕಂಪ್ಲೀಟಾಗಿ ಅದರಲ್ಲೇ ತೊಡಗಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ತಯಾರಿದ್ದೀರಾ ಸರ್, ರೆಡಿ ಇದ್ದೀರಾ ಹೇಗೆ ಕೆಲಸ ಮಾಡೋದಕ್ಕೆ? ಅದೇ ಅದಕ್ಕೆ ರೆಡಿ ಇದ್ದಕ್ಕೆ ನಾನು ಹೇಳ್ತಾ ಇರೋದಲ್ವಾ. ಆ ಥರ ರೆಡಿ ಆದಾಗ ನಾನು ಖಂಡಿತ ನಿಲ್ತೀನಿ. ನಾನು ನನಗೊಂದು ಕಾನ್ಫಿಡೆನ್ಸ್ ಬರಬೇಕು, ಅವಾಗೆಲ್ಲ ಬಿಟ್ಟು ನಿಲ್ತೀನಿ ನಾನು. ಓಕೆ, ಯಾಕಂದ್ರೆ ನನಗೆ ನೀವು ಗೆಲ್ತೀರಾ ಅನ್ನೋದು ಅದನ್ನ ಒತ್ತಿ ಹೇಳ್ತಾ ಇದ್ದೀನಿ. ನೀವು ವಿಚಾರವಂತರಾಗ್ತೀರಾ ಅಂದ್ರೆ ನನಗೊಂದು ಕಾನ್ಫಿಡೆನ್ಸ್ ಬಂದ್ರೆ ನಾನು ಖಂಡಿತ ನಿಲ್ತೀನಿ. ನಾಳೆ ನೀವು ನನ್ನ ಕರೆದು ಏನೋ ಹೇಳದೇನೆ ಇದ್ರೆ ನಾನು ನಿಮ್ಗೊಂದೆಲ್ಲ ಚಾನಲ್ ನನ್ನನ್ನು ನಿಮ್ಮ ಪ್ರಕಾರ ಗೆಲ್ಲಿಸ್ತೀರಾ? ನಾನೊಂದು ನೆಟ್ವರ್ಕ್ ಮಾಡ್ತೀನಿ, ಬನ್ನಿ ನೀವು ಹೇಳಿ ಅಂತೀನಿ. ನೀವು ಯಾರು ಬರಲೇ ಇಲ್ಲ ಅನ್ಕೊಳ್ಳಿ, ಇನ್ವಾಲ್ವೇ ಆಗ್ತಿಲ್ಲ, ನೀವು ಮಾಡ್ಕೊಳ್ಳಿ ಸರ್ ಅಂತೀರಾ ಅಲ್ವಾ? ಅವಾಗ ನಾನೇನು ಮಾಡ್ತೀನಿ? ನಿಮ್ಮನ್ನು ಕೇಳ್ತೀನಿ, ಅಟ್ಲೀಸ್ಟ್ ಏನು ಬೇಕಪ್ಪ ನಿಮಗೆ ಅಂತ. ಸರ್ ನೀವೇ ತಿಳ್ಕೊಳ್ಳಿ ಸರ್, ನಮ್ಗೇನು ಬೇಕು, ನೀವು ನಾಯಕರಲ್ವಾ ಅಂದರೆ ನಾನು ಏನು ಮಾಡಲಿ? ಇಲ್ಲ ಸರ್, ಅಷ್ಟರ ಮಟ್ಟಿಗೆ ಈಗ ನಿಮ್ಮನ್ನು ಅವರು ಕೆಲಸ ಮಾಡೋದಕ್ಕೆ ಸೆಲೆಕ್ಟ್ ಮಾಡುವಂತಹ ಒಂದು ಮನಸ್ಥಿತಿ ಬಂದಿದೆ ಅಂತಂದರೆ ಡೆಫಿನೆಟ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಅಂತೂ ಇದ್ದೇ ಇರುತ್ತೆ.
ಬಿಕಾಸ್ ಆ ಒಂದು ಮನಸ್ಥಿತಿ ಬರದೇನೆ ನಿಮ್ಮನ್ನು ಅವರು ಕೆಲಸಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಷ್ಟೇ ಆ ಕೆಲ್ಸಕ್ಕೆ ಇಟ್ಕೊಳ್ಳೋವಂಥ ನಾಯಕತ್ವ ಬಂದರೆ ನಾನು ಕೆಲ್ಸಕ್ಕೆ ರೆಡಿ. ನನಗೆ ನೀವು ಮನೆಗೆ ಕೆಲ್ಸಕ್ಕೆ ಕೊಟ್ಬಿಟ್ಟು ನನಗೇನು ಹೇಳಲಿಲ್ಲ ಅಂದರೆ ನಾನು ಏನು ಎಲ್ಲಿ ಗುಡಿಸ್ಬೇಕು, ಎಲ್ಲಿ ಸಾರಿಸ್ಬೇಕು, ಯಾವ್ದು ಲೈಟ್ ಕ್ಲೀನ್ ಮಾಡಬೇಕು ನೀವು ಹೇಳಬೇಕಲ್ಲ ನನಗೆ. ನೀವು ಅದು ಹೇಳ್ದೇನೆ ನಾನು ಕೆಲ್ಸಕ್ಕೆ ಇಟ್ಕೊಂಡ್ರೆ ನಾನೇನು ಕೆಲಸ ಮಾಡಲಿ? ಗೆಲ್ಸೋದು ಬೇರೆ, ಅವನು ಬೇರೆ ಥರ ರಿಪೇರಿ ಮಾಡ್ತಾನೆ ಮನೇನ. ಓಕೆನಾ? ಅದೇ ನಿಮಗೆ ಬೇಕು ಅಂದರೆ ಗೆಲ್ಲಿಸ್ಕೊಳ್ಳಿ. ಸೊ ನಿಮಗೆ ನಿಮ್ಮನ್ನು ಲೈಕಂದರೆ ನಾವು ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೇನು ಆ್ಯಕ್ಚುಲಿ ಇವಾಗೇನು ನೀವು ನಿಲುವುಗಳು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ ಯಾವ್ದು ವಿಷಯದ ಬಗ್ಗೆನೂ, ಸೊ ಆಗ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಇರ್ತೀರಲ್ಲ ಸರ್? ಅಲ್ಲ, ಈಗ ಕೆಲಸ ಕೊಟ್ಟಾಗ ಈಗ ಎಲ್ಲ ಚಾನಲ್ ಹೇಳಿದ್ದೀನಿ ಯಾವ ಥರ ಇರಬೇಕು, ಸಿಸ್ಟಮ್ ಹೆಂಗಿರ್ಬೇಕು, ಫಸ್ಟ್ ಕನೆಕ್ಟಿವಿಟಿ ಆಗಬೇಕು, ಆವಾಗ ರೋಡ್ಗಳಿಬೇಕು. ಕೆಲಸ ಸಿಕ್ಕರ ಮೇಲೆ ನಿಮ್ಮ ಪ್ರಕಾರ ಹೇಳ್ತೀನಿ, ಮೈ ಚಳಿ ಬಿಡ್ಬೇಕು, ಅವಾಗ ಸಿನಿಮಾಗಿನ ಮೇಲೆ ಬಿಡಬೇಕು. ಯಾಕಂದ್ರೆ ನೀವು ನಾನು ಕೆಲಸ ಕೊಟ್ಟಿದ್ದೀರಾ, ಆಮೇಲೆ ನಾನು ಶೂಟಿಂಗ್ ಮಾಡಕ್ಕೆ ಹೋದ್ರೆ ಮಕ್ಕೂಗಿತೀರಾ ನೀವು ಅಲ್ವಾ? ಕೆಲವರು ಶೂಟಿಂಗ್ ಮಾಡ್ತಾನೆ ಇದಾರೆ ಸರ್, ಅಂದ್ರೆ ಸಿಕ್ಕದ್ಮೇಲೂ ಮಾಡ್ತಾ ಇದಾರೆ ಕೆಲವರು. ಅಷ್ಟು ಬುದ್ಧಿವಂತರು ನೀವು. ಅವರು ಎಲೆಕ್ಷನ್ ಟೈಮಲ್ಲಿ ಬಂದ್ರೋ ಇಲ್ವೋ ಬಂದಿದ್ರು ಸರ್, ಮುಗೀತಷ್ಟೇ. ಆಮೇಲೆ ಅವ್ರು ಏನಾರ ಮಾಡ್ಕೊಳ್ಳಿ, ನೀವು ಯಾರು ಕೇಳೋದಕ್ಕೆ? ಸಿನಿಮಾನು ಎಂಜಾಯ್ ಮಾಡ್ತಾ ಇದ್ದಾರೆ ಆಕ್ಚುಲಿ, ಅವ್ರು ಸಿನಿಮಾನು ನೋಡ್ತಾ ಇದ್ದಾರೆ ಅವರು. ಓಕೆ, ಅಷ್ಟರ ಗೊತ್ತಾಗಿದೆಯಲ್ಲ, ಬುದ್ಧಿ ಬಂದ್ಬಿಟ್ಟಿದೆ ಹುಡುಗರಿಗೆ. ನಮ್ಮ ಜನ ಯೋಚನೆ ಮಾಡ್ತಾ ಇದ್ದಾರೆ, ರಕ್ತ ಕಂಡು ಇಷ್ಟೇ ಹೇಳ್ಬೇಕು ನಿಮಗೆ. ಯೋಚನೆ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀರ ನೀವೆಲ್ಲ, ಖುಷಿ ಆಗ್ತಾ ಇದೆ. ವೆರಿ ಗುಡ್, ಯೋಚನೆ ಮಾಡ್ತಿದ್ದಾರ್ರಿ ಸರ್. ನಾವು ಕೆಲಸ ಕೊಟ್ರ ಮೇಲೆ ಶೂಟಿಂಗ್ ಮಾಡಿದ್ದಾರೆ. ಇಲ್ಲ ಸರ್, ನಂಗೆ ಅನ್ನಿಸ್ತು ಹೇಳಿದೆ. ಯಾವತ್ತು ನೀವು ಅದನ್ನು ಬಿಡ್ತೀರೋ, ಎಲೆಕ್ಷನ್ ಮುಂಚೆ ರೋಡ್ಗಿಳಿರಿ ಅಂತ, ಎಲೆಕ್ಷನ್ ಆದ್ಮೇಲೆ ರೋಡ್ಗಿಳಿರಿ ಅಂತಾರೋ ಅವಾಗ ನೀವು ಗೆಲ್ತೀರ. ಎಲೆಕ್ಷನ್ ಆದ್ಮೇಲೆ ಹಳ್ಳಿಗೆ ಭೇಟಿ ಕೊಡಿ ಅಂತಾರಲ್ಲ ಅವಾಗ ನೀವು ಗೆಲ್ತೀರ. ಎಲೆಕ್ಷನ್ ಆದ್ಮೇಲೆ ನನ್ನ ಬಂದು ಬಾರಯ್ಯ ಕೇಳಯ್ಯ, ಇಲ್ಲಿ ನನ್ನ ಸಮಸ್ಯೆ ಹೇಳು, ಸೊಲ್ಯೂಷನ್ ಹೇಳು, ನನ್ನ ಹೆಂಗೆ ನೀನು ಟಚ್ಚಲ್ಲಿ ಇಡ್ತೀಯ, ಅವಾಗ ನೀವು ಗೆಲ್ತೀರ. ಈಗೆಲ್ಲ ಕೇಳ್ತಿರೋದು ಎಲೆಕ್ಷನ್ ಮುಂಚೆ. ಯಾಕಂದರೆ ನಿಮ್ಗೊಂದು ಇದಿದೆ, ನಾನು ಓಟ್ ಹಾಕ್ತೀನಿ, ಬಾಲಲೇ ಏನು ಸುಮ್ಮನೆ ಹಾಕ್ಬಿಡ್ತೀನಿ ನಾನು ಓಟು, ಕೊಡೋ 5,000 ಬಿಟ್ಟು ಹಾಕ್ಬಿಡ್ತಾನೆ ನಿನ್ಗೆ ಓಟು ಅಂತ. ಅವನು ಒಂದಿನ ಪ್ರಭುವಾಗಿರ್ತಾನೆ, ಒಂದೇ ದಿನ. ಸರ್ ಈಗ ಅದೇ ನೀವು ಟೋಪಿವಾಲಾ ಸಿನಿಮಾದಲ್ಲೂ ಆ್ಯಕ್ಚುಲಿ ನೀವೇನೀಗ ವಿಷಯ ಹೇಳಿದ್ರೆ ಅದನ್ನು ತೋರಿಸಿದ್ದೀರಾ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸರ್, ಮುಂದೆ ನಿಮ್ಮ ಸಿನಿಮಾಗಳು ಆ್ಯಕ್ಚುಲಿ ಯಾವುದನ್ನು ರೆಪ್ರೆಸೆಂಟ್ ಸಿನಿಮಾ ಮಾಡ್ತೀರಾ, ಡಿರೆಕ್ಷನ್ ಮಾಡ್ತೀರಾ ನೀವು ಆ್ಯಕ್ಚುಲಿ ಆಫ್ಟರ್ UI? ನಂಗೆ ಅದು ನೋಡೋಣ, ಏನೋ ಯೋಚನೆ ಮಾಡ್ತೀನಿ, ನೋಡೋಣ. ಇದಕ್ಕೆ ಟೈಮ್ ಬೇಕು, ಇದು ಬೇಕು. ನೀವೇನೋ ರೋಡ್ಗಿಳಿರಿ ಅಂತಿದ್ದೀರ, ಅವ್ರು ಅಟ್ಲೀಸ್ಟ್ ನಿಮ್ಗೆ ಇಳಿದಾರ ತೋರಿಸ್ಬೇಕು. ಸರ್ ನಾನಲ್ಲ ಸರ್, ಜನಗಳು ಆ ಥರ ಅಂದ್ಕೊಳ್ತಿದ್ದಾರೆ. ಬಟ್ ನನಗೆ ಡೆಫಿನೆಟ್ಲಿ ಏನು ಪ್ರಜಾಕೀಯದ ಉದ್ದೇಶಗಳೆಲ್ಲ ಅರ್ಥ ಆಗಿದೆ. ನಾವು ಇನ್ವಾಲ್ವ್ ಉದ್ದೇಶ ಅರ್ಥ ಆಗಿದೆ, ಕೆಲಸ ಅರ್ಥ ಆಗ್ತಿಲ್ಲ. ಕೆಲಸನೂ ಅರ್ಥ ಆಗಿದೆ ಸರ್. ಏನು ಅರ್ಥ ಆಗಿಲ್ಲ ನಿಮ್ಗೆ ಹೋಗ್ಲಿ ಹೇಳಿ ಸರ್? ನನಗೆ ಎಲ್ಲವೂ ಅರ್ಥ ಆಗಿದೆ, ಬಟ್ ಇದು ಎಷ್ಟು ಜನಗಳಿಗೆ ಇದು ಅರ್ಥ ಆಗಿ ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ನಂಬಿಕೆ ಇಲ್ಲ ನಂಗೆ. ಅಂದ್ರೆ ಅದು ಗೊತ್ತಿಲ್ಲ. ಯಾಕಂದ್ರೆ ಈಗ ನಾನೇ ಹೇಳಿದಾಗೆ ನಮ್ಮ ಜಿಮ್ಮಲ್ಲೇ ಅಷ್ಟೊಂದು ಜನ ಇವಾಗ ನೋಡಿ, ನೀವು ಎಷ್ಟು ವಾಲಟೈಲ್ ಆಗಿದ್ದೀರಾ, ಹಿಂಗಿದ್ದೀರಾ, ಅರ್ಥ ಆಗಿದೆ ಅಂತ ಹಿಂಗ್ ನೋಡ್ತೀರಾ. ಇವನೇನೋ ಹೇಳ್ದ ಈ ಕಡೆ ಕೇಳ್ತೀರಾ, ಇವ್ನು ಅರ್ಥ ಆಗಿದೆ ಅನ್ಕೊಂಡು ಹಿಂಗೆ ಹೇಳ್ತೀರಾ, ಇಬ್ಬರಿದ್ದೀವಿ ನಾವು ಅಂತ. ಇಲ್ಲಿ ಕೇಳ್ತೀರಾ 3 ಜನ ಇಲ್ಲ ಅಂತಾರೆ, ಅರ್ಥನೇ ಆಗಿಲ್ಲ ಇವ್ರಿಗೆ ಅಂತ. ಅಂದರೆ ನೀವು ಹಿಂಗೂ ಆಗ್ತೀರಾ. ಸ್ಟಡಿಯಾಗಿ ನಿಲ್ಲೋರು ನನಗೆ ಬೇಕಷ್ಟೇ. ನನಗೆ ಅರ್ಥ ಆಗಿದೆ, ನನಗೆ ಈ ಥರ ಸಿಸ್ಟಮ್ ಬೇಕು ಇಷ್ಟೇ. ನಾನು ಹೇಳ್ತಿರೋದು ಈ ಸಿಂಪಲ್ ವಿಷಯ, ಏನು ಹೇಳಿ, ವೆರಿ ಸಿಂಪಲ್. ಇದನ್ನು ಹೇಳಿ, ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ನೀವೇ ಒಂದು ಮೊಬೈಲ್ ಇಟ್ಕೊಂಡು. ಯಾವುದೇ ಅಭ್ಯರ್ಥಿ ಎಲೆಕ್ಷನ್ ಮುಂಚೆ ಏನು ಮಾಡ್ತಾನೆ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಎಲೆಕ್ಷನ್ ಮುಂಚೆ ನನ್ನ ಹತ್ರ ಬಂದ, ಎಷ್ಟು ನನ್ನ ತಲುಪ್ದ, ಎಷ್ಟು ನಾನು ಕೇಳ್ತಾ ಇದ್ದೇನೆ, ಯಾವ ಥರ ವೇವ್ ಕ್ರಿಯೇಟ್ ಮಾಡಿದ್ದೀನಿ, ಅದು ಯಾವುದು ನಂಗೆ ಇಂಪಾರ್ಟೆಂಟ್ ಅಲ್ಲ. ಎಲೆಕ್ಷನ್ನ ಕೆಲಸ ಕೊಡ್ತೀವಲ್ಲ, ಆಮೇಲೆ ಒಂದು ವೇವ್ ಕ್ರಿಯೇಟ್ ಆಗಬೇಕು. ಏನೇ ಈ ಥರ ಆಗ್ತಿದೆ, ಏನೇ ಎಲ್ಲ ಡಿಜಿಟಲ್ ಎಲ್ಲ ಕನೆಕ್ಟ್ ಆಗ್ತಿದ್ದಾರೆ, ಏನೇ ಇನ್ಫಾರ್ಮೇಷನ್ ನಮಗೆ ಬರ್ತಾ ಇದೆ, ಏನೇ ಈ ಥರ ಕಾರ್ಯಗಳಾಗ್ತಾ ಇದೆ, ಏನೇ ಪ್ರತಿ ಕಡೆ ಟ್ರಾನ್ಸ್ಪರೆನ್ಸಿ ಬಂದಿದೆ. ಒಂದೇನೋ ಒಂದು ಕಾಮಗಾರಿ ಆಗ್ತಿರಲ್ಲ, ವಿಡಿಯೋ ಮಾಡಿ ಮಾತಾಡ್ತಿದ್ದಾರೆ, ಡಿಸ್ಕಷನ್ ಮಾಡ್ತಿದ್ದಾರೆ, ಅದ್ರ ರಿಪೋರ್ಟ್ ನನ್ನ ಮೊಬೈಲಿಗೆ ಬರ್ತಾ ಇದೆ. ಇನ್ನೊಂದು ಫ್ಲೈಓವರ್ ಆಗ್ತಿದೆ 30ನೇ ತಾರೀಕು, ನೆಕ್ಸ್ಟ್ June 30th ಇದು ರೆಡಿ ಇರುತ್ತೆ, ನಿಮ್ಮ ಇದಕ್ಕೆ ಉದ್ಘಾಟನೆ ಆ ಕಾಂಟ್ರಾಕ್ಟ್ರೇ ಬಂದು ಮಾಡ್ತಾರೆ. 30ನೇ ತಾರೀಕು ಅದು ಉದ್ಘಾಟನೆ ಆಗಬೇಕು, ಅದು ನಿಮ್ಮ ಫೋನಲ್ಲಿ ನೋಟಿಫಿಕೇಶನ್ ಬರಬೇಕು. ಅದು ವೇವ್ ಅಂದರೆ. ಈಗ ನಿಮ್ಗೆ ಹಂಗಲ್ಲ, ನೋಡಿ ಬರ್ತಾ ಇದ್ದೀನಿ ನನ್ನ ಚಿಹ್ನೆ ಇದು, ಓಟ್ ಹಾಕಿ, ಟಚ್ ಆಗ್ತಿದೆ ನಮ್ಮ ಎಲ್ಲರಿಗೂ. ನಿನ್ನ ಫೋನಿಗೆ ಬಂತ ಗುರು,
ಏನು ಗುರು ಎಲ್ಲಾನು ರೀಚ್ ಆಗ್ತಾವನು, ಅವನು ಗೆಲ್ತಾನೆ ಗುರು, ಅವನು 100% ಗೆಲ್ತಾನೆ ಅವನು. ಸಖತ್ ಇವನಿಗಿಂತ ಜಗತ್ತಲ್ಲೇ ಬುದ್ಧಿವಂತ ಇಲ್ಲ ಹತ್ರ ಮಾತಾಡ್ತಾನೆ. ಚಾಲೆಂಜ್ ಏನ್ರಿ, 1 ಕೋಟಿ ಕಟ್ತೀರಾ ಗೆಲ್ತಾನ ಅವನು. ಡಿಸಿಷನ್ ಬಂದ್ಬಿಟ್ಟಿರ್ತಾನೆ ಅವನು. ಸರ್, ಈಗ ನೀವು ಈ ಥರದ ಒಂದು ವಿಚಾರಗಳನ್ನ ಹೇಳ್ಕೊಂಡು ಅಂದರೆ ಈ ಥರ ಜನಗಳು ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾ ಇರುವಾಗ ಸಾಕಷ್ಟು ನಿಮಗೆ ಬೇರೆ ಬೇರೆ ನಕಾರಾತ್ಮಕವಾಗಿ ರಿಯಾಕ್ಟ್ ಮಾಡಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಇದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿರ್ತಾರೆ, ಇದು ಏನು ಮಾಡ್ತಿದ್ದೀರಾ, ಆ್ಯಕ್ಷನ್ ತಗೊಳ್ಳಿ, ನಾನು ಈಗ ಜನಗಳು ಹೇಳ್ತಿರುವಾಗ ಬನ್ನಿ ಅದು ಇದು ಎಲ್ಲದೂ ಹೇಳ್ತಿರ್ತಾರೆ. ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಸರ್ ಇವಾಗ? ಅಂದರೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ? ಈಗ ಹ್ಯಾಂಡಲ್ ಮಾಡ್ತಿಲ್ವಾ? ನಿಮ್ಮ ಜೊತೆ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಿಲ್ವಾ? ನೀವು ಕೇಳಿದ್ರಲ್ಲ ಸರ್, ಯಾವಾಗ ಸರ್ ಮೈ ಚಳಿ ಬಿಟ್ಟು ಇಳಿಯೋದು? ಚೆನ್ನಾಗಿ ಕೇಳ್ತಾ ಇದ್ದಾರೆ ಆ ಥರ ಚೆನ್ನಾಗಿ ಕೇಳಿದ್ದು. ಓಕೆ, ನೀವು ಜನರ ರೆಪ್ರೆಸೆಂಟೇಟಿವ್. ಇವಾಗ ನಾನು ಜನರಿಗೆ ಏನು ಹೇಳ್ಬೇಕು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೂ ನಮಗೂ ಪರ್ಸನಲ್ ಏನೂ ಇಲ್ಲ ಇಲ್ಲಿ. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟಾರ ಗೊತ್ತಿರಬೇಕಲ್ವಾ, ಯಾವಾಗ ಜನರ ಹತ್ರ ಬರ್ಬೇಕನ್ನೋದಾರ ಗೊತ್ತಿರಬೇಕು. ಹೆಂಗೆ ಗೊತ್ತಾ, ಅದೇ ಹೇಳಿದ್ದು. ಇದು ಇನ್ನೊಂದು ಥರ ಫನ್ನಿಯಾಗಿ ಹೇಳ್ತೀನಿ ಕೇಳಿ. ಕಾರ್ ಡ್ರೈವಿಂಗ್ ಕೆಲಸ ಕೊಟ್ಟಿದ್ದೀನಿ. ನಾನು ಕಾರ್ ತೊಗೊಂಡು ಫುಲ್ಲು, ಇನ್ನೂ ನಾನು ಡ್ರೈವಿಂಗ್ ಕೆಲಸನೇ ಕೊಟ್ಟಿಲ್ಲ, ನಾನು ಕಾರ್ ತೊಗೊಂಡು ಫುಲ್ ಹಿಂಗೆ ಹೊಡಿತಾನೆ, ಹಂಗೆ ಬರ್ರ ಅಂತ ಓಡಿಸ್ತಾ ಇದ್ದಾನೆ. ಫುಲ್ ಖುಷಿ ನಿಮಗೆ, ಬಿಡ ನಿನಗೆ ಕೆಲಸ ಅಂತ. ಕಾರ್ ತಂದು ಇಡ್ತಾನೆ, ಕೆಲಸ ಇಸ್ಕೊತಾನೆ, ಸಂಬಳ ಇಸ್ಕೊಂಡು ಮನೆಗೆ ಹೋಗ್ತಾನೆ ಅವನು. ನಿಮ್ಮ ಕಾರು ನಿಮ್ಮನ್ನೆಲ್ಲೂ ಕರ್ಕೊಂಡೇ ಹೋಗಲ್ಲ ಅವನು. ಈಗ ಕೆಲಸ ಕೊಡೋಕೆ ಮುಂಚೆ ಕಾರ್ ಡ್ರೈವ್ ಮಾಡಿದ ನಿಮ್ಮದು. ಅಷ್ಟೇ ಫೂಲಿಶ್ ಥಿಂಗ್ ಅದು. ಕರೆಕ್ಟ್ ಅಲ್ವಾ? ಅಷ್ಟು ಫೂಲ್ಸ್ ಆಗ್ಬಿಟ್ಟಿದೀವ ನಾವು. ನಮಗೆ ಫೂಲ್ಸ್ ಅಂದರೆ ಬೇಜಾರು ಆಗಲ್ಲ ಅಲ್ಲ ಸರ್? ಡೆಫಿನೆಟ್ಲಿ ನೋಡ್ತಾ ಇರೋರಿಗೆ ಅರ್ಥ ಆಗಿರುತ್ತೆ ನೀವೇನು ಹೇಳ್ತಿದ್ದೀರಾ ಅಂತ. ಸರ್, ಚಿಕ್ಕ ಮಗುಗೆ ಅರ್ಥ ಆಗಿದ್ದೀರಿ. ಹೌದು, ಅದು ಯಾವುದೋ ಮಗುದು ಒಂದು ವಿಡಿಯೋ ಮಾಡಿದ ನೋಡಿ. ದುಡ್ಡು ಕೊಟ್ಟು ಒಂದು ಐಟಮ್ ತಗೋತೀವಿ, ಅಣ್ಣ ಐಟಮ್ ಕೊಟ್ಟಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ರೇ ನಿಮ್ಮ ಅಪ್ಪ ದುಡ್ಡು ಕೊಟ್ಟಿದ್ರು ಅಣ್ಣ, ಆದರೂ ನೀವು ಐಟಮ್ ಕೊಟ್ಟೋಣ ನಮಗೆ ಅಂತ. ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸರ್. ನಾನು ಅದೇ ಸ್ಟಾರ್ಟಿಂಗ್ ಇಂಟ್ರೋದಲ್ಲೇ ಹೇಳುವಾಗಲೇ ಇನ್ನಷ್ಟು ನಿಮ್ಮ ವಿಚಾರಗಳು ತಲುಪುವಂತಹ ಪ್ರಯತ್ನ ಈ ಸಂದರ್ಶನದ ಮೂಲಕ ಆಗಲಿ ಅಂತ ನಾನು ಆಸೆ ಪಟ್ಟಿದ್ದೆ. ಅದು ಡೆಫಿನೆಟ್ಲಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ವವಾಣಿ ಟಿವಿ ಸ್ಪೆಷಲ್ ಜೊತೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.